ಪಾಲಿಸೋ ಗಜವದನ ಪಾಲಿಸೋ ಓ ಗಜವದನ ಪಾಲಿಸೋ ತ್ರಿಜಗದೊಡೆಯ ಶ್ರೀ ಭುಜಗಭೂಷಣ ಗಜವದನ ಪಾಲಿಸೋ ಭಕ್ತಿಯೊಳ್ಬಜಿಪೆನು ರಕ್ತಾಂಬರಧರ ಭಕ್ತಿಯೊಳ್ಬಜಿಪೆನು ರಕ್ತಾಂಬರಧರ ಮುಕ್ತಿ ಪಲ್ಲವ ತೋರೋ ಶಕ್ತಿ ಸ್ವರೂಪನೆ ಗಜವದನ ಪಾಲಿಸೋ ಏಸು ದಿನಕ್ಕೆ ನಿನ್ನ ವಾಸವ ಪೊಗಳುವೆ ಏಸು ದಿನಕ್ಕೆ ನಿನ್ನ ವಾಸವ ಪೊಗಳುವೆ ಲೇಸ ಪಾಲಿಸೋ ನಿತ್ಯ ವಾಸವ ವಿನುತ ಗಜವದನ ಪಾಲಿಸೋ ಪೊಡವಿಯೊಳಗೆ ನಿನ್ನ ಬಿಡುವರಾರನ್ನ ಪೊಡವಿಯೊಳಗೆ ನಿನ್ನ ಬಿಡುವರಾರನ್ನ ಕಡು ಹರುಷದಿ ಕಾಯೋ ವಿಜಯ ವಿಠಲದಾಸ ಗಜವದನ ಪಾಲಿಸೋ ತ್ರಿಜಗದೊಡೆಯ ಶ್ರೀ ಭುಜಗಭೂಷಣ ಗಜವದನ ಪಾಲಿಸೋ. ನಮ್ಮ ಚಿಕ್ಕಪ್ಪ ಸ್ಥಾಪಿಸಿದ ರಾಘವೇಂದ್ರ ಚಿತ್ರವಾಣಿಗೆ 49ನೇ ವಾರ್ಷಿಕೋತ್ಸವ ಹಾಗೂ 24ನೇ ಪ್ರಶಸ್ತಿ ಸಮಾರಂಭಕ್ಕೆ ಬಂದಿರುವಂತಹ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ, ನಿರ್ಮಾಪಕರಿಗೆ ಮತ್ತು ಇಂಡಸ್ಟ್ರಿಯ ಎಲ್ಲರಿಗೂ ಕೂಡ ಸ್ವಾಗತ ಬಯಸ್ತೀನಿ. ನಾನು ಮೊನ್ನೆ ಅಷ್ಟೇ ಶರಣಯ್ಯವ್ರ ಹತ್ರಕ್ಕೆ ಮಾತಾಡ್ತಿರ್ಬೇಕಾದ್ರೆ, ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಯಾರಿಗೆ ಎಷ್ಟು ಬೇಕು ಅಂತೆಲ್ಲ ಹೇಳಿದಾಗ ಅವರು ಒಂದು ನನಗೆ ಸಲಹೆ ಕೊಟ್ಟರು. ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಶ್ರೀ ಪ್ರಭಾಕರ್ ಸರ್ ಬಂದಿದ್ದಾರೆ. ಸರ್, ತುಂಬ ಹೃದಯ ಸ್ವಾಗತ ಸರ್. ಹಾಗಾಗಿ ನಮಗೆ ಆ ಕಾಲದಿಂದನೂ ಕೂಡ ಇವತ್ತರೆಗೂ ಕೆಲಸ ಕೊಟ್ಟು ಬೆಳೆಸ್ತಾ ಬಂದಿರೋಂತಹ ರಾಕ್ಲೈನ್ ವೆಂಕಟೇಶ್ ಸರ್ ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತ ಕೊಡ್ತೀನಿ. ಇತ್ತೀಚೆಗೆ ಅಷ್ಟೇ ಚೇಂಬರ್ನ ಅಧ್ಯಕ್ಷರ ಗಿರಿಯನ್ನು ಪಡೆದಂತಹ ನರಸಿಂಹಲು ಸರ್ ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತ ಬಯಸ್ತೀನಿ. ಉಮೇಶ್ ಬಣ್ಕರ್ ಅವರು ನಮ್ಮ ಚಿಕ್ಕಪ್ಪನ ಕಾಲದವರು, ಆಗಿಂದ ಒಂದು ಒಳ್ಳೆ ಸಂಬಂಧ ಇಟ್ಕೊಂಡಿರೋರು. ಅಂದರೆ ಅಷ್ಟು ವಯಸ್ಸಾಗಿಲ್ಲ, ಅಲ್ಲಲ್ಲ ಆಗಿಂದ ಇದ್ದವರು ಅಂತ ಹೇಳಿ ಅದನ್ನು ಅಷ್ಟು ವಯಸ್ಸಾಗಿಲ್ಲ. ನಿಮ್ಮನ್ನು ನೋಡಿದ್ರೆ ಗೊತ್ತಾಗತ್ತೆ. ಸೊ ಉಮೇಶ್ ಬಣ್ಕರ್ ಅವ್ರಿಗೂ ಕೂಡ ಸ್ವಾಗತ ಬಯಸ್ತೀನಿ. ಹಾಗಾಗಿ ಇಂದ್ರಜಿತ್ ಅವ್ರಿಗೆ ಯಾವಾಗಲೂ ವಯಸ್ಸೇ ಆಗಲ್ಲ, ಅದು ಎಲ್ರಿಗೂ ಗೊತ್ತು, ಎಲ್ಲ ಮಾಧ್ಯಮದವ್ರಿಗೂ ಗೊತ್ತು, ಇಂಡಸ್ಟ್ರಿಯವ್ರಿಗೂ ಗೊತ್ತು ಅಲ್ವಾ. ಫ್ರೀಸಲ್ಲಿ ಮಲಗ್ತಾರೆ. ಸಮರ್ಜಿತ್ ಹೀರೋ ಆಗಿದ್ರು ಕೂಡ ನಿಮ್ಮ ತಂದೆ ಹೀರೋ ಥರನೇ ಇದ್ದಾರೆ ಹಾಗಾಗಿ ಇಂದ್ರಜಿತ್ ಅವ್ರಿಗೆ ಆತ್ಮೀಯ ಸ್ವಾಗತ ಕೋರ್ತಾ, ಹಾಗೆ ನಮ್ಮ ಯಾವುದೇ ಎಲ್ಲೇ ಸಿಕ್ಕಿದ್ರು ಕೂಡ, ಯಾವುದೇ ಕೆಲಸ ಆದರೂ ಕೂಡ ನನಗೆ ಸಂಜಯ್ ಗೌಡರು ಅವರು ಎಷ್ಟು ದೊಡ್ಡ ವ್ಯಕ್ತಿ ಆದರೂ ಕೂಡ ಎಲ್ಲಿ ಸಿಕ್ಕಿದ್ರು ಕೂಡ ದಿವ್ಯಕ್ಕೆ ಹೇಳ್ದಂಗೆ ವೆಂಕಟೇಶಣ್ಣ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ಅಲ್ಲೇ ನೋಡಿ ಪ್ರೀತಿ ಬಂದ್ಬಿಡತ್ತೆ ಅಲ್ವಾ. ಹಾಗಾಗಿ ಸಂಜಯ್ ಗೌಡರು ಕೂಡ ಸ್ವಾಗತ ಕೋರ್ತಾ, ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆಲ್ಲ ಬೇಕಾದ ಸ್ನೇಹಿತರು ರಾಗಿಣಿ ಮೇಡಮ್ ಅವರು ಅಲ್ವಾ. ಪಾಪ ಅವರು ನಮ್ಗೆ ಯಾವತ್ತೂ ಕೂಡ ಒಂದು ದಿವಸ ನಾ ಏನೇ ಕೇಳಿದ್ರು ಕೂಡ ಇಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಯಾವುದೋ ಒಂದು ಟೀಸರ್ ಲಾಂಚ್ ಮಾಡ್ಕೊಡ್ಬೇಕು ಮೇಡಮ್, ಮಾಡ್ಕೊಡ್ತೀನಿ ಅಂದರೆ ಬರ್ತಾರೆ. ನಮ್ಮ ಮನೆ ಫಂಕ್ಷನ್ ಅಂದರೆ ಬರ್ತಾರೆ. ವೆಂಕಟೇಶ್ ಜಿ ನೀವು ಯಾವಾಗ ಬೇಕಾ ಹೇಳಿ ಮಾಡ್ಕೊಡ್ತೀವಿ ಅಂತಂದರು. ನಾನು ಒಂದು ಸರಿ ಗೋವಾಗೆ ಯಾವುದೋ ಒಂದು ಅವಾರ್ಡ್ ಫಂಕ್ಷನ್ ಕರ್ಕೊಂಡೋಗಿದ್ದೆ. ಅಲ್ಲೊಂದು ಅಷ್ಟೆಲ್ಲ ಅವ್ಯವಸ್ಥೆಗಳಾಯಿತು. ನನಗೂ ರೂಮ್ ಸಿಕ್ಕಿರಲಿಲ್ಲ, ಅವ್ರಿಗೂ ರೂಮ್ ಸಿಕ್ಕಿರಲಿಲ್ಲ. ಒಂದು ಫೋನ್ ಮಾಡಿಬಿಟ್ಟು ಎಲ್ಲೋ ಒಂದು 25 ಕಿಲೋಮೀಟ್ರ್ ಪಾಪ ಅವರಿರೋ ಜಾಗದಲ್ಲಿ ಕರೆಸಿ ಯಾರೋ ಹುಡುಗರನ್ನೆಲ್ಲ ಬರಕ್ಕೆ ಹೇಳಿ, ಅದಕ್ಕೆ ಸಾಕ್ಷಿ ದಿವ್ಯಕ್ಕೇನೂ ಇದ್ದರು, VCN ಮಂಜೂರು ಇದ್ದರು. ಅವರು ನಮಗೆಲ್ಲ ರೂಮ್ ಮಾಡಿಕೊಟ್ಟು ಅವರೇ ಕೈಯಿಂದ ದುಡ್ಡು ಕೊಟ್ಟು ಎಲ್ಲ ಮಾಡಿ ಈ ಥರದೆಲ್ಲ ಮಾಡಬೇಡಿ ವೆಂಕಟೇಶ್ ಇವರೆಲ್ಲ ಕಳ್ಳರಿದ್ದಾರೆ ಅಂತೇಳಿ ನನಗೆ ಅಡ್ವೈಸ್ ಮಾಡೋರು ಅವರು. ಸೊ ರಾಗಿಣಿ ಅವ್ರಿಗೆ ಸ್ವಾಗತ ಕೊಡ್ತಾ, ನಮ್ಮ ಸಂಸ್ಥೆಯ ಬೆಳೆಸೋದಲ್ಲದೆ ನಮ್ಮ ಚಿಕ್ಕಪ್ಪನ ಮುಖ್ಯವಾಗಿ ಬೆಳೆಸಿದಂತಹ ಮುಖ್ಯಸ್ಥರು ಕೂಡ ವಿಜಯಮ್ಮ ಅವರು ಬಂದಿದ್ದಾರೆ.
ಅಮ್ಮ ತುಂಬ ಹೃದಯದ ಸ್ವಾಗತ ಕೋರ್ತೀನಿ. ಹಾಗೆ ಶೈಲಜಾ ಮೇಡಮ್ ಬಂದಿದ್ದಾರೆ. ಅಲ್ಲದೆ ಪ್ರಶಸ್ತಿ ತಗೊಳ್ತು ಈ ವರ್ಷ 2025ನೇ ಇಸ್ವಿ ಈ 2024 ಪ್ರಶಸ್ತಿ ಪಡೆದಿರುವಂತಹ ಎಲ್ಲ ಪ್ರಶಸ್ತಿ ವಿಜೇತರುಗಳು, ಪ್ರಶಸ್ತಿ ಪ್ರಾಯೋಜಕರಿಗೂ ಕೂಡ ತುಂಬ ಹೃದಯ ಸ್ವಾಗತ ಕೋರ್ತಾ ಮುಂದಿನ ಕಾರ್ಯಕ್ರಮನ ದಿವ್ಯಾ ಅವರು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಅಕಸ್ಮಾತ್ ಯಾರು ಮರ್ತಿದ್ರೆ ಸಾರಿ, ಗೊತ್ತಾಗಿಲ್ಲ, ದಯವಿಟ್ಟು ಏನು ಅನ್ಕೋಬೇಡಿ. ಥ್ಯಾಂಕ್ ಯು. ಹಾಗೆ ನನ್ನ ಎಲ್ಲ ಸ್ನೇಹಿತರುಗಳು ಕೂಡ ಬಂದಿದ್ದಾರೆ, ಬಂಧು ಬಳಗ ಎಲ್ಲ ಬಂದಿದ್ದಾರೆ. ಎಲ್ರಿಗೂ ಸ್ವಾಗತ ಕೋರ್ತೀನಿ. ಯತಿ ಬಂದು ಕೂತ್ಕೋಬೋದು ಮುಂದೆ. ಸ್ಟೇಜ್ ಮೇಲಿರೋವಂಥ ಗಣ್ಯರಿಗೆ ನನ್ನ ವಂದನೆಗಳು. ಈ ಸುಧೀಂದ್ರ ಅವರು ನನ್ನ 1987ರಲ್ಲಿ ಸುಧೀಂದ್ರ ಮತ್ತು ವೆಂಕಟೇಶ್ ಇಬ್ಬರು ಮನೆಗೆ ಬಂದಾಗ ನಾವು ವಿಷ್ಣುವರ್ಧನ್ ಪಿಕ್ಚರ್ ಮಾಡಬೇಕಾಗಿತ್ತು. ಅವಾಗ ಏನು ಮಾಡಿದರು, ಇವರು PRO ಅಂತ ಇಂಟ್ರಡ್ಯೂಸ್ ಮಾಡಿದರು. ಆಗ ಹೇಳಿದರು, ನಮಗೂ ಪ್ರೊಡ್ಯೂಸರ್ಗೂ ಮಾಧ್ಯಮದವ್ರಿಗೂ ಅಥವಾ ಜನಕ್ಕೂ ಮಧ್ಯೆ ಇರೋವಂಥ ಬ್ರಿಡ್ಜು ಇವರಿಗೆ ಇವರೇ ನಮಗೆ ಪತ್ರಕರ್ತರು ಹಾಗೆ ಎಲ್ರಿಗೂ ವಿಚಾರನ ನಾವು ಯಾವ ಆರ್ಟಿಸ್ಟ್ ಆಗ್ತೀವಿ, ಯಾವ ಸಿನಿಮಾ ಮಾಡ್ತೀವಿ ಅನ್ನೋದನ್ನು ಹೇಳೋವಂಥ ಮಧ್ಯವರ್ತಿ. ಆದರೆ ಇವರು PRO ಅಂತ. ನನಗೆ ಸುಧೀಂದ್ರ ಅವ್ರು ಕಂಡ್ರೆ ಬಹಳ ಇದುಗಳು. ಮತ್ತು ನನಗೆ ಸ್ಟೇಟ್ ಅವಾರ್ಡ್ಗಳು 3-4 ಸರಿ ನಮ್ಮ ಸಂಸ್ಥೆಗೆ ಬಂದಿದ್ದರೂ ಸಹ ಇವತ್ತು ನಾನು ತಗೊಳ್ಳೋದು ಸ್ಟೇಟ್ ಅವಾರ್ಡ್ಗೆ ಸಮವಾದದ್ದು ಅಂತ ನನಗೆ ಅನ್ನಿಸ್ತಾ ಇದೆ. ಜೊತೆಗೆ ನಮ್ಮ ಡೈರೆಕ್ಟ್ರಿಗೆ ಈ ವೇದಿಕೆಯಲ್ಲಿ ಕೊಟ್ಟಿರುವಂಥದ್ದನ್ನು ಅವ್ರಿಗೆ ಅರ್ಪಣೆ ಮಾಡ್ತೀನಿ. ಯಾಕೆಂದರೆ ಅವರು ನಿರ್ಮಾಪಕರನ್ನು ಮಾಡದೇ ಇದ್ದಿದ್ದರೆ ನನಗೆ ಈ ಸ್ಟೇಜಲ್ಲಿ ನನಗೆ ಅಧಿಕಾರ ಸಿಗ್ತಾ ಇರಲಿಲ್ಲ. ನಾನು KV ಜಯರಾಮ್ ಅವ್ರಿಗೆ ಈ ಪ್ರಶಸ್ತಿನ ಅರ್ಪಿಸ್ತೀನಿ. ಅವ್ರಿಗೆ ಹೊಸಬರಿಗೆ ಚಾನ್ಸ್ ಕೊಡೋದು ತುಂಬ ಇಷ್ಟ ಇತ್ತು. ತುಂಬ ಜನ ಅಸಿಸ್ಟೆಂಟ್ ಮಾಡಿಸಿದ್ರು, ಡೈಲಾಗ್ ರೈಟ್ರು ಬರೆದ್ರು, ಸಾಂಗ್ ಲಿರಿಕ್ಸ್ ಬರೆಸಿದ್ರು. ನಮ್ಮ ನಾಗೇಂದ್ರ ಪ್ರಸಾದೇ ಸಾಕ್ಷಿ. ಮತ್ತು ಎಡಿಟ್ರನ್ನ ಅಸಿಸ್ಟೆಂಟ್ ಇದ್ದರೆ ಎಡಿಟ್ರನ್ನ ಮಾಡ್ತಾಯಿದ್ರು, ಮ್ಯೂಸಿಕ್ ಡೈರೆಕ್ಟ್ರನ್ನ ಕರ್ಕೊಂಬಂದರು. ಮೆಡ್ರಾಸಿಂದ ಸಂಗೀತ ರಾಜ ಅನ್ನೋರನ್ನ ಪ್ರತಿಯೊಬ್ಬರನ್ನೂ ಇಂಟ್ರಡ್ಯೂಸ್ ಮಾಡಬೇಕು, ಅಸಿಸ್ಟೆಂಟ್ಸ್ನ ಮೇಯ್ನ್ ಮಾಡಬೇಕು ಅನ್ನೋದೇ ಅವ್ರ ಉದ್ದೇಶ ಇದ್ದಿತ್ತು. ಅವ್ರಿಗೆ ನಾನು ಇದನ್ನು ಅರ್ಪಣೆ ಮಾಡ್ತಾಯಿದ್ದೀನಿ. ಏಳು ಫ್ಲೋರಲ್ಲಿ ಶೂಟಿಂಗ್ ನಡೀತಾ ಇತ್ತು. ನಮ್ಮನೆಯಲ್ಲೇ ಕರ್ಕೊಂಡೋಗಿ ನಮ್ಮನೆಯಲ್ಲೇ ಮಲಗಿಸಿ ನಮ್ಮನೆಯಲ್ಲೇ ಊಟ ಹಾಕಿಸಿ ಅವ್ರು ಬೆಳೆದವರು. ಬಟ್ ಅವ್ರು ಬೆಳೆದಿದ್ದು ಮಾತ್ರ ಒಳ್ಳೆಯ ಹೃದಯವಂತನಾಗಿ. ಅವ್ರು ಹುಟ್ಟುವಾಗೆ ರಾಘವೇಂದ್ರ ಚಿತ್ರವಾಣಿ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಕನ್ನಡ ಚಿತ್ರರಂಗಕ್ಕೆ ಅದೊಂದು ದೊಡ್ಡ ಕೊಡುಗೆ ಕೂಡ. ಈ ವೆಂಕಟೇಶು, ಸುನೀಲು, ವಾಸು ಅವರ ಅಮೋಘ ಕೆಲಸ ಮಾಡ್ತಾಯಿದ್ದಾರೆ. ಬಾಕಿದ್ದೆಲ್ಲ ರಾಘವೇಂದ್ರ ವೆಂಕಟೇಶ್ವರಿಗೆ ಗೊತ್ತು. ಗುರು ಆದಿಶಂಕರಾಚಾರ್ಯನ ನೆನೆಸ್ಕೊತ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ಅಣ್ಣ, ಥ್ಯಾಂಕ್ ಯು ಗುರುತಿಸಿ ನನಗೆ ಈ ಒಂದು ತುಂಬ ಗೌರವನೀಯವಾದ ಶ್ರೀ ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ ನೀಡಿರೋದು. ಬಹಳ ಚಿಕ್ಕವನು ನಾನು ನಿಮ್ಮ ಬಗ್ಗೆ ಎಲ್ಲ ಮಾತಾಡೋದಕ್ಕೆ. ನಾನು ಇಂಡಸ್ಟ್ರಿ ಬಂದು 20 ವರ್ಷ ಆಯಿತು. ಬಟ್ ನಾನು ಬಂದಿದ್ದ ಮೊದಲನೇ ಸಿನಿಮಾಯಿಂದನೂ ನಿಮ್ಮೆಲ್ಲರನ್ನು ನೋಡ್ತಾ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತೆಲ್ಲರಿಗೂ ಬಂದು ನಿಂತಿದ್ದೀನಿ. ರಾಕ್ಲೈನ್ ವೆಂಕಟೇಶ್ ಅಣ್ಣ ಅವರಿದ್ದಾರೆ. ಎಲ್ಲರಿಗೂ ಇಲ್ಲಿ ಇರೋಂಥ ಎಲ್ಲ ಹಿರಿಯರಿಗೂ ನಮಸ್ಕಾರಗಳು ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್ ಅನುರಾಧ ಭಟ್ ಮೇಡಮ್. ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ಸ್, ಆಲ್ ದಿ ಬೆಸ್ಟ್. ಅಣ್ಣ ನಮಸ್ಕಾರ. ಇಲ್ಲಿ ನಮ್ಮ ಡೈರೆಕ್ಟರ್ ಇದ್ದಾರೆ ಶ್ರೀನಿವಾಸ್ ರಾಜು ಅವರು, ನೋಡಿಲ್ಲ ಸಾರಿ. ಅಣ್ಣ ನಾಗೇಂದ್ರ ಪ್ರಸಾದ್ ಅಣ್ಣ ಇದ್ದಾರೆ. ಈ ಸಿನಿಮಾವಿನ ನಿರ್ದೇಶಕರು ಹಾಗೂ ಸಾಹಿತಿ ಇವರಿಬ್ಬರಿಗೆ ಈ ಪ್ರಶಸ್ತಿ ಖಂಡಿತವಲ್ಲೂ ನಾನು ಅರ್ಪಿಸ್ತೀನಿ. ಅವರಿಬ್ಬರಿಲ್ಲದೆ ಈ ಪ್ರಶಸ್ತಿ ನನಗೆ ಬರ್ತಾ ಇರಲಿಲ್ಲ. ಥ್ಯಾಂಕ್ ಯು ಸೊ ಮಚ್. ಪ್ರಶಸ್ತಿಯನ್ನು ಸ್ವೀಕರಿಸೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಶ್ರೀ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆಗೆ ಹಾಗೆ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು.
ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಹೆಸರಿನಲ್ಲಿ ಪ್ರಶಸ್ತಿ ತಗೊಂಡ ಮೇಲೆ ಅವರದ್ದೇ ಒಂದು ಸುಂದರವಾದ ಹಾಡನ್ನು ಒಂದು 2 ಸಾಲ ಹಾಡ್ತೀನಿ. ಜೇನಿನ ಹೊಳೆಯು ಹಾಲಿನ ಮಳೆಯು ಸುಧೆಯು ಕನ್ನಡ ಸವಿನುಡಿಯು ವಾಣಿಯ ವೀಣೆಯ ಸ್ವರ ಮಾಧುರ್ಯವು ಸುಮಧುರ ಸುಂದರ ನುಡಿಯೋ ಆಹಾ ಜೇನಿನ ಹೊಳೆಯು ಹಾಲಿನ ಮಳೆಯು ಸುಧೆಯು ಕನ್ನಡ ಸವಿನುಡಿಯೋ. ಧನ್ಯವಾದಗಳು. ಪತ್ರಕರ್ತರಿಗೆ, ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ, ಹಾಗೆ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ರಾಕ್ಲೈನ್ ಸಾರು ಮತ್ತು ರಾಗಿಣಿಯವ್ರು ಬಿಟ್ಟು ಮಿಕ್ಕಿದ ಹಿರಿಯರಿಗೆ ಎಲ್ಲರಿಗೂ ನಮಸ್ಕಾರ. ನನಗೊಂದಿನ ಸುಧೀರ ವೆಂಕಟೇಶ್ ಅವ್ರು ಫೋನ್ ಮಾಡಿಬಿಟ್ಟು ಈ ಥರ ನಿಮಗೆ ವಿಷ್ಣು ಸರ್ ಪ್ರಶಸ್ತಿ ಕೊಡ್ತಿದ್ದೀವಿ ಹೆಂಗೆ ಅಂದರು. ನಾನು ಬೈದೆ ಅವ್ರಿಗೆ, ಏನು ಸರ್ ಬುದ್ಧಿ ಇದು ಯಾರಿಗೆ ಮಾಡಿದ್ದೀರಾ ನೀವು ಫೋನು ಅಂತ ಹೇಳಿದೆ ನಾನು. ಇಲ್ಲ ಸರ್ ನೀವು ಓಂ ಪ್ರಕಾಶ್ ತಾನೇ ಅಂತಂದರು. ನಾನು ಹೇಳಿದೆ ನಾನು ಓಂ ಪ್ರಕಾಶ್ ಅಂತ ನನಗೂ ಗೊತ್ತು ನಿಮಗೆ ಗೊತ್ತಾ ಅಂತ ಕೇಳಿದೆ. ನನಗೆ ನಿಜವಾಗ್ಲೂ ತುಂಬ ಆಶ್ಚರ್ಯ ಆಯಿತು. ಚಿತ್ರರಂಗಕ್ಕೆ ಬಂದು ಇಷ್ಟು ವರ್ಷ ಆಯಿತು, ನನ್ನ ಪ್ರಪ್ರಥಮ ಅವಾರ್ಡ್ ಇದು. ನನಗೆ ತುಂಬ ಖುಷಿ ಆಗ್ತಿದೆ. ನಾನು ನಿಮ್ಮ ಮುಂದೆ ಎಲ್ಲ ನಿಂತ್ಕೊಂಡು ಈ ಥರ ಪ್ರಶಸ್ತಿ ತಗೊಳ್ಳೋದಕ್ಕೆ. ನಾನು ರಾಯರ ಭಕ್ತ ಮತ್ತು ವಿಷ್ಣು ಸರ್ಗೆ ತುಂಬ ಭಕ್ತ. ನಾನು ಇಂಡಸ್ಟ್ರಿಗೆ ಬಂದಿದ್ದೆ ವಿಷ್ಣು ಸರ್ ಫ್ಯಾನ್ ಆಗಿ. ನಂಗೆ ತುಂಬ ಖುಷಿ ಆಗ್ತಿದೆ ಇವತ್ತು ನಿಜವಾಗ್ಲೂ. ಆಮೇಲೆ ನಮ್ಮ ಸುಧೀಂದ್ರ ಸರ್, ನಾನು ಅಸಿಸ್ಟೆಂಟ್ ಡೈರೆಕ್ಟಾಗಿ ಬಂದಾಗ ನನಗೆ ತುಂಬ ಬುದ್ಧಿ ಹೇಳಿ ಹೀಗಿರಬೇಕು, ಹೀಗೆ ನಡ್ಕೋಬೇಕು ಅಂತೇಳಿ ತುಂಬ ದಾರಿದೀಪವಾಗಿದ್ದಾರೆ. ನನಗೆ ತುಂಬ ಸಹಾಯಕರಾಗಿದ್ದಾರೆ. ಅವರ ಆಶೀರ್ವಾದ ನಮ್ಮ ತಂದೆ ಸಮಾನವಾಗಿ ಅದನ್ನು ತೊಗೊಂಡು ನಾನು ಅದನ್ನು ಪಾಲನೆ ಮಾಡ್ತಾಯಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಅದೇ ಮಾತಾಡೋದು ಅಂದರೆ ಸ್ವಲ್ಪ ಕಠಿಣ. ಯಾಕಂದರೆ ಯಾವಾಗಲೂ ಡೈರೆಕ್ಟರ್ಗೆ ಏನು ಹೇಳ್ತಾರೆ ಅದೇ ಮಾತಾಡಿ ರೂಢಿ ಇರುವಾಗ ಇಂಥ ಸಂದರ್ಭದಲ್ಲಿ ಒಂಥರ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಅಲ್ಲ, ಸುಧೀಂದ್ರ ಅವರ ಮೊದಲನೇ ಇದು ಸೊಸೆ ತಂದೆ ಇದು ಸೊಸೆ ತಂದೆ ಸೌಭಾಗ್ಯನ ಫಸ್ಟ್ ಟೈಮ್ ಮಾಡಿದ್ದು. ಅದಾದಮೇಲೆ ಅತ್ತೆಗೆ ತಕ್ಕ ಸೊಸೆ. ಸೊ ಸುಧೀಂದ್ರ ಅವರ ನನ್ನ ಜರ್ನಿ ಹೆಚ್ಚು ಕಮ್ಮಿ ಒಂದೇ ಸಲ ಶುರುವಾಗಿದೆ. ಅತ್ತೆಗೆ ತಕ್ಕ ಸೊಸೆ ನಾನು ಫಸ್ಟ್ ಅಂದರೆ ಇದು ಮೇನ್ ಸ್ಟ್ರೀಮ್ ಸಿನಿಮಾ ಅಲ್ಲೇ ಇರೋ ಸಿನಿಮಾ ಮಾಡಿದ್ದು. ಆ್ಯಂಡ್ ಅಂದರೆ ಒಟ್ಟಿಗೆ ಬೆಳೆದಿದ್ದೀವಿ ಹೆಚ್ಚು ಕಮ್ಮಿ. ಬಟ್ ಅವರು ಇಲ್ಲೇ ಇದ್ದರು. ನಾನಿದು ಮತ್ತೆ ಮುಂಬೈಗೆ ವಾಪಸ್ ಹೋಗಿ ಅಲ್ಲೇ ಇದ್ದೆ ನಾನು ಮೊದಲಿಂದ. ಈಗ 15 ವರ್ಷಕ್ಕೆ ಹಿಂದೆ ಬೆಂಗಳೂರಿಗೆ ಬಂದು ಇಲ್ಲೇ ಸೆಟ್ಲಾಗಿದ್ದೀನಿ. ಸೊ ಹೀಗಾಗಿ ಅಲ್ಲಿ ಮರಾಠಿ ಸಿನಿಮಾಗಳು ಮಾಡಿದೆ, ಒರಿಸ್ಸಾ ಸಿನಿಮಾ ಮಾಡಿದೆ, ಗುಜರಾತಿ, ಒಂದು ಮಲಯಾಳಂ, ಒಂದು ತಮಿಳು. ಎನಿವೇ ನನ್ನ ಕರಿಯರ್ ಆ್ಯಸ್ ಅನ್ ಆರ್ಟಿಸ್ಟ್ ಒಂದು ಲೀಡಿಂಗ್ ಹೀರೋಯಿನ್ ಅಂತ ಶುರುವಾಗಿದ್ದು ನಮ್ಮ ಭಾಷೆ, ನಮ್ಮ ಕನ್ನಡದಲ್ಲೇ GV ಅಯ್ಯರ್ ಸರ್ ಅವರ ಹಂಸಗೀತೆಯಿಂದ. ಅದಾದ ನಂತರ ಅವ್ರ ಜೊತೆ 5 ಸಿನಿಮಾ ಮಾಡಿದೆ. ಆಮೇಲೆ ಇಲ್ಲಿ ಕೆಲವು ಸಿನಿಮಾಗಳೆಲ್ಲ ಮಾಡಿದೆ, ಒಂದು 20-22 ಸಿನಿಮಾ. ಆಮೇಲೆ ಮತ್ತೆ ಮುಂಬೈಗೆ ಹೋದೆ. ಈಗ ಇಲ್ಲಿದ್ದೀನಿ. ಅಂದರೆ ಆ್ಯಸ್ ಅನ್ ಆರ್ಟಿಸ್ಟ್ ಇನ್ನೂ ಮುಂದೆ ಮಾಡೋದು ಬಿಡೋದು ಏನೋ ಐಡಿಯಾ ಇರಲಿಲ್ಲ. ಏನು ನಮ್ಮೂರಿಗೆ ಹೋಗಿ ನಾವು ಸೆಟ್ಲ್ ಆಗೋಣ, ಇನ್ನೂ ಆದಷ್ಟು ಕೆಲಸ ಆಯಿತು ಅಂತ ಇಲ್ಲಿ ಬಂದೆ. ಬಟ್ ನನ್ನ ಅದೃಷ್ಟ ಚೆನ್ನಾಗಿತ್ತು. ಸೊ ಕಿರಿತೆರೆ ಅವರು ನನಗೆ ಹುಡುಕಿ ತೆಗೆದ್ರು. ಶುಭಮಂಗಳ ಮಾಡಿದೆ. 10-12 ಸೀರಿಯಲ್ಸ್ ಎಲ್ಲ ಮಾಡಿದ್ದೀನಿ. ಅದರಲ್ಲಿ 5-6 ತುಂಬ ಚೆನ್ನಾಗಿ ನಡೀತು. ಇವಾಗ ಬಂದು ನಡೀತಾ ಇದೆ. ಖುಷಿ ಆಗ್ತಾ ಇದೆ. ಅಂದರೆ ಇವರು ಸರ್ ಹೇಳ್ದಂಗೆ ಅವರ ಮೊದಲನೇ ಪ್ರಶಸ್ತಿ ಅಂತಂದ್ರು ಅವ್ರು ಇಷ್ಟು ವರ್ಷದಲ್ಲಿ. ನನಗೂ ಕನ್ನಡದಲ್ಲಿ ಈ ಥರ ಒಂದು ಇಷ್ಟು ವರ್ಷ ನಾನು ಕೆಲಸ ಮಾಡಿ ಆನ್ ದ ಹೋಲ್ ಟೋಟಲ್ ಎಲ್ಲ ಮರಿ ಕನ್ನಡದಲ್ಲಿ ಒಂದು 18-20 ಕನ್ನಡ ಫಿಲ್ಮ್ಸ್ ಮಾಡಿದ್ದಕ್ಕೆ ಈಗ ನಂಗೆ ಗುರುತಿಸಿ ನನ್ನ ಇದು ಮಾಡ್ತಿದ್ದಾರೆ ಅನ್ನೋದು ಬಹಳನೇ ಸಂತೋಷ ಆಗ್ತಾಯಿದೆ. ಆ್ಯಂಡ್ ನಾಗಲ್ಲಿ ಕೂತಾಗ್ಲಿಂದ ಸುಧೀಂದ್ರ ಫೋಟೋ ನೋಡ್ತಾ ಇದ್ದೀನಿ. ಅವ್ರಿಗೆ ಈ ಕಣ್ಣು ಮುಂದೆ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ನನಗೆ. ನಾವು ಎಷ್ಟು ಹರಟೆ ಹೊಡಿತಾ ಇದ್ವಿ ಆವಾಗ.
ತುಂಬ ಚೆನ್ನಾಗಿತ್ತು. ಇವಾಗ ಇವ್ರಿಗೆಲ್ಲ ನೋಡಿ ಭಾಳ ಸಂತೋಷ ಆಗುತ್ತೆ. ಸೊ ಎನಿವೇಸ್ ಐ ಆಮ್ ವೆರಿ ಹ್ಯಾಪಿ. ಕೊನೆಗೂ ಐ ಗಾಟ್ ರೆಕಗ್ನೈಸ್ಡ್ ಆ್ಯಂಡ್ ಥ್ಯಾಂಕ್ ಯು ಎಲ್ಲರಿಗೂ. ಎಲ್ರಿಗೂ ನಮಸ್ಕಾರ. ನಮ್ಮ ಗೌರಿ ಚಿತ್ರದಲ್ಲಿ ಕೆಲಸ ಮಾಡಿರೋ ಎಲ್ಲ ಕಲಾವಿದರು ಹಾಗೂ ತಂತ್ರಜ್ಞರ ಪರವಾಗಿ ಈ ಅವಾರ್ಡ್ ತೊಗೊತಾ ಇರೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಅದಕ್ಕಿಂತ ಹೆಚ್ಚು ನಮ್ಮ ತಂದೆ ತಾಯಿಯರ ಮುಂದೆ ಈ ಅವಾರ್ಡ್ ಸಿಗ್ತಾ ಇರೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಧನ್ಯವಾದಗಳು. ನಮ್ಮ ವೆಂಕಟೇಶ್ ಸರ್ಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಗೌರಿ ಸಿನಿಮಾನ ಸಪೋರ್ಟ್ ಮಾಡಿದರು. ಆಮೇಲೆ ಇವತ್ತು ಇಷ್ಟೊಂದು ಸಪೋರ್ಟ್ ನೀಡ್ತಾ ಇರ್ತಾರೆ, ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ನಾನು 2 ಸಿನಿಮಾ ನಿರ್ದೇಶನ ಮಾಡಿದ್ದೀನಿ. ಕಥಾಸಂಗಮ ಅಂತ ಒಂದು ಆ್ಯಂಥಾಲಜಿ ಮತ್ತು ಶಿವಮ್ಮ ಅಂತ ಒಂದು ಸಿನಿಮಾ. 2 ಸಿನಿಮಾಗೆ ವೆಂಕಟೇಶ್ ಸರ್ PR ಆಗಿದ್ದರು. ಸೊ ನಮ್ಮಂಥ ಹೊಸ ನಿರ್ದೇಶಕರು ನಾವು IT ಓದ್ತೀವಿ ಮತ್ತು ನಮ್ಮ ಊರಿಗೆ ಹೋಗ್ಬಿಟ್ಟು ಹಳ್ಳಿಲೆಲ್ಲ ಶೂಟ್ ಮಾಡ್ಕೊಂಬರ್ತೀವಿ. ಬಟ್ ಸಿನಿಮಾ ಮಾಡೋದೊಂದು ಕಲ್ತಿರ್ತೀವಿ. ಬಟ್ ಅದು ಬಂದಾದಮೇಲೆ ಇಲ್ಲಿ ಬೆಂಗಳೂರಲ್ಲಿ ಜನಕ್ಕೆ ತಲುಪಿಸ್ಬೇಕು ಅಂತ ಬಂದಾಗ ಈ ಥರ ಹಿರಿಯರ ಮಾರ್ಗದರ್ಶನ ಮತ್ತು ಅವ್ರ ಉಪಸ್ಥಿತಿ ಮತ್ತು ಅವ್ರ ಮೌಲ್ಯನ ನೆನೆಯಲೇಬೇಕು. ಅಂದರೆ ನಾವು DV ಸುಧೀಂದ್ರ ಸರ್ ಅವ್ರದ್ದು ವಿಡಿಯೋ ನೋಡ್ತಿದ್ದೆ ಯೂಟ್ಯೂಬಲ್ಲಿ. ಅವರ ಲೆಗಸಿನ ವೆಂಕಟೇಶ್ ಸರ್ ಮತ್ತು ಸುನಿಲ್ ಸರ್ ಅವರೆಲ್ಲ ಕಂಟಿನ್ಯೂ ಮಾಡ್ತಿದ್ದಾರೆ. ಅದನ್ನ ನೋಡೋಕ್ಕೆ ಖುಷಿ ಆಗುತ್ತೆ. ಅಂದರೆ ನಾನಂಥ ಹೊಸಬರು ಮತ್ತು ಈ ಥರ ಅನುಭವಸ್ಥರು ಒಟ್ಟಿಗೆ ಇದ್ದಾಗೆ ನಾವು ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಕ್ಕೆ ಸಾಧ್ಯ, ತುಂಬ ದೂರ ಒಟ್ಟೊಟ್ಟಿಗೆ ಸಾಗೋಕ್ಕೆ ಸಾಧ್ಯ. ಸೊ ಈ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡ್ಕೊಂಡಿರೋದಕ್ಕೆ ಶ್ರೀ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆಗೆ ನನ್ನ ನಮಸ್ಕಾರಗಳು ಮತ್ತು ವೆಂಕಟೇಶ್ ಸರ್ಗೂ ಥ್ಯಾಂಕ್ ಯು. ಮೊದಲಿಗೆ ವೆಂಕಟೇಶ್ ಸರ್ ಅವ್ರಿಗೆ, ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆಗೆ ಹಾಗೂ ವೇದಿಕೆ ಮೇಲಿರೋ ಗಣ್ಯರಿಗೆ, ನರಹರಿ ಸರ್ ಅವ್ರಿಗೆ ಮತ್ತು ಹುಣಸೂರು ಕೃಷ್ಣಮೂರ್ತಿ ಸರ್ ಅವ್ರ ಕುಟುಂಬಕ್ಕೆ ಧನ್ಯವಾದಗಳು. ಸಂಭಾಷಣೆ ಏನೋ ಬರಿತೀವಿ, ಅಂದರೆ ಚಿತ್ರ ನಿರ್ದೇಶನ ಮಾಡಿದ್ದೀನಿ, ಬಟ್ ಈಗ ಪ್ರಶಸ್ತಿ ಸಂಭಾಷಣೆಗೆ ಬಂದಿದ್ದು. ಸಂಭಾಷಣೆಗೆ ಜೀವ ತುಂಬಿದ ಎಲ್ಲ ಕಲಾವಿದರಿಗೆ, ಹಾಗೆ ನಮ್ಮ ಚಿತ್ರ ನಾನು ಮಾಡಬೇಕಾದ್ರೆ ಒಂದು ಕಾದಂಬರಿ ಅನುಭವ ಇರಬೇಕು ಅಂತ ಅಂದ್ಕೊಂಡು ಮಾಡಿದಂಥ ಚಿತ್ರ. ಒಂದಿಷ್ಟು ಚಿತ್ರಗಳು ನಿಮ್ಗೆ ನೋಡಬೇಕಾದ್ರೆ ಕತೆಗಿಂತ ಜಾಸ್ತಿ ಒಂದು ಎಕ್ಸ್ಪೀರಿಯನ್ಸ್, ಒಂದು ಇಮರ್ಸಿವ್ ಎಕ್ಸ್ಪೀರಿಯನ್ಸ್ ಇರಲಿ, ಒಂದು ಬುಕ್ ಓದಿದ ಅನುಭವ ಆಗಲಿ ಅಂತ ಮನಸ್ಸಲ್ಲಿ ಇಟ್ಕೊಂಡು ಮಾಡಿದಂಥ ಚಿತ್ರ. ಅದಕ್ಕೆ ಸಪೋರ್ಟ್ ಮಾಡಿದ ನನ್ನ ಟೀಮ್ನ ಎಲ್ಲ ಮೆಂಬರ್ಸ್ಗೂ, ಹಾಗೆ ನಮ್ಮ ಚಿತ್ರದಲ್ಲಿ ಎಲ್ಲ ಹೊಸಬ್ರೇ ಹಾಕ್ಕೊಂಡು ಮಾಡಿದಂಥ ಚಿತ್ರ, ಎಲ್ಲ ಟೆಕ್ನಿಷಿಯನ್ಸ್, ಆ್ಯಕ್ಟರ್ಸ್ ಎಲ್ಲರೂ. ಅದಕ್ಕೆ ಸಪೋರ್ಟ್ ಮಾಡಿದಂಥ ರಕ್ಷಿತ್ ಶೆಟ್ಟಿ ಸರ್ ಹಾಗೂ ಪರಮ ಸಂಸ್ಥೆಗೆ ಧನ್ಯವಾದಗಳನ್ನ ಅವ್ರಿಗೆ ಅರ್ಪಿಸ್ತಾ ಇದ್ದೀನಿ ಅವಾರ್ಡ್ನ. ಥ್ಯಾಂಕ್ ಯು. ರಾಘವೇಂದ್ರ ಚಿತ್ರವಾಣಿ ಅವರಿಗೆ ತುಂಬ ಹೃದಯ ಧನ್ಯವಾದ ಅರ್ಪಿಸ್ತೀನಿ. ಮತ್ತು ಸುರೇಶ್ ಅವರ ಇಡೀ ಕುಟುಂಬಕ್ಕೆ ಥ್ಯಾಂಕ್ ಯು ಹೇಳ್ತೀನಿ. ಮತ್ತು ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ಥ್ಯಾಂಕ್ ಯು. ಸಿನಿಮಾ ಮಾಡಬೇಕಾದ್ರೆ ನನಗೆ ಜೊತೆಗೆ ನಿಂತಿರೋ ಇಡೀ ತಂಡ ಮತ್ತು ಸಿನಿಮಾ ಮಾಡ್ತೀನಿ ಅಂದಾಗ ನನಗೆ ಮೊದಲನೇ ಸಿನಿಮಾ ಅಂದಾಗ ಇನ್ವೆಸ್ಟ್ ಮಾಡೋಕ್ಕೆ ಬಂದ ಫಕೀರಪ್ಪ ಬಂಡಿವಾಡ ಅವ್ರನ್ನ ಈ ಟೈಮಲ್ಲಿ ನೆನಪಿಸ್ಕೊತೀನಿ ಮತ್ತು ಅವ್ರಿಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಮತ್ತು ನಾವು ಅಂದರೆ ಹೈದರಾಬಾದ್ ಕರ್ನಾಟಕದ ಭಾಷೆಯಲ್ಲಿ ಮಾಡಿರೋ ಸಿನಿಮಾ, ಅಲ್ಲೆಲ್ಲೋ ಫ್ರೇಮ್ ಇಟ್ಕೊಂಡು ಮಾಡ್ಕೊಬಂದಿರೋ ಸಿನಿಮಾ ನೀವು ಗುರುತಿಸಿ ನನಗಾಯಿತು, ಜಯಶಂಕರ್ ಆಯಿತು, ಮತ್ತೊಬ್ಬರು ಸ್ನೇಹಿತರಿಗೆ ನೀಡಿದ್ರೆ ತುಂಬ ಖುಷಿ ಆಗುತ್ತೆ. ಮತ್ತು ಜಯಶಂಕರ್ ಅವ್ರು ಒಂದು ವಿಷಯ ಹೇಳ್ತಿದ್ರಲ್ಲ ಹೋದಾಗ, ಅವರಿಗೆ ತುಂಬ ಭೂಸಾನೆಲ್ಲ ಪ್ರಶಸ್ತಿ ಸಿಕ್ಕಿದೆ, ಬೇರೆ ಬೇರೆ ದೇಶದಲ್ಲೆಲ್ಲ ಪ್ರಶಸ್ತಿ ಸಿಕ್ಕಿದೆ, ಕನ್ನಡದಿಂದ ಸಿಕ್ಕಿರೋ ಮೊದಲನೇ ಪ್ರಶಸ್ತಿ ಅಂತೆ ಜಯಶಂಕರ್ ಅವರಿಗೆ. ಅದು ಹೇಳಲಿಕ್ಕೆ ಹೇಳಿದ್ರು. ಥ್ಯಾಂಕ್ ಯು ಸರ್. ಒಂದ್ಸರಿ ಕೂತ್ಕೊಂಡು ಇಡೀ ಪಟ್ಟಿನ ಒಂದ್ಸರಿ ಸರ್ವೆ ಮಾಡಿ ಯಾವುದು ಕೊಡಬೇಕು ಯಾವುದು ಕೊಡಬಾರ್ದು ಅಂತ ಹೇಳಿ ಒಂದು ಅಷ್ಟೆಲ್ಲ ಚರ್ಚೆ ಆಗಿ ಕಮಿಟಿ ಥರ ಮಾಡ್ಕೊಳ್ಳೋದಾಗಲಿ ಅಥವಾ ಇದಕ್ಕೆ ಸ್ಪಾನ್ಸರ್ ಕಾರ್ಯಕ್ರಮ ಆಗಲಿ ನಮ್ಮದು ರಾಘವೇಂದ್ರ ಚಿತ್ರವಾಣಿ ಯಾವತ್ತೂ ಇಲ್ಲ. 24 ವರ್ಷದಿಂದ ಏನು ಇದು ರಾಘವೇಂದ್ರ ಚಿತ್ರವಾಣಿ ಲೋಗೋ ಇತ್ತೋ 24 ವರ್ಷದ ಆದಮೇಲೂ ಕೂಡ ಅದೇ ಲೋಗೋ ಇದೆ. ನಂಗೆ ಸುಮಾರು ಜನ ಕೇಳಿದ್ರು, ನಾವು ಲೋಗೋ ಹಾಕೋತೀವಿ, ದುಡ್ಡು ಕೊಡ್ತೀವಿ ಅಂತಂದರು. ಬೇಡ ಅಂತಂದೆ, ಯಾಕೆಂದರೆ ವ್ಯಾಪಾರಕ್ಕೆ ಮಾಡಿದಂತಹ ಪ್ರಶಸ್ತಿ ಅಲ್ಲ. ನಮ್ಮ ಚಿಕ್ಕಪ್ಪ ಭಾಳ ಆಸೆ ಇಟ್ಟು
ನಮ್ಮ ಇಬ್ಬರಿಗೆ ನಮ್ಮ ಚಿತ್ರರಂಗಕ್ಕೆ ಬಂದಾಗ ನಿರ್ಮಾಪಕರು ನಮ್ಮನ್ನು ಬೆಳೆಸಿದ್ರು, ಪತ್ರಕರ್ತರು ಬೆಳೆಸಿದ್ದು ಅಂತ ಹೇಳಿ ಸ್ಥಾಪನೆ ಮಾಡಿದಂಥ ಸಂಸ್ಥೆ ಇದು ಯಾವುದೇ ಕಾರಣಕ್ಕೂ ವ್ಯಾಪಾರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಯಾರ ಹತ್ರನೂ ಕೂಡ ₹1 ಸಹಾಯ ಇಲ್ದಂಗೆ ನಮ್ಮ ರಾಘವೇಂದ್ರ ಚಿತ್ರಮಣೆಯಲ್ಲಿ ಏನು ನಾವು ಫಂಡ್ಸ್ ಇದೆಯೋ ಅದರಲ್ಲಿ ನಾವು ಮಾಡ್ಕೊಂಡು ಬರ್ತಿರೋವಂಥದ್ದು ಒಂದು ಪ್ರಶಸ್ತಿ ಇದೆ ಅಂತ ಹೇಳಕ್ಕೆ ಬಂದೆ. ಯಾವ್ದಕ್ಕೆ ಹೇಳಕ್ಕೆ ಬಂದೆ ಅಂತಂದರೆ, ಪ್ರಶಸ್ತಿ ಆಯ್ಕೆ ಮಾಡಬೇಕಾದ್ರೆ ಒಂದು 3-4 ಜನ ಕೂತ್ಕೊಂಡು ಚರ್ಚೆ ಮಾಡಿ ಯಾರು ಕೊಡಬೇಕು, ಯಾರು ಕೊಡಬಾರ್ದು, ಯಾರು ಕೊಟ್ಟಿದ್ದೀವಿ, ಯಾಕೆ ಕೊಡಬೇಕು ಅಂತ ಹೇಳಿ ಒಂದಷ್ಟು ಚರ್ಚೆ ಮಾಡಿ ಆಯ್ಕೆ ಮಾಡಿದಂತಹ ಪ್ರಶಸ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರೇ ಮತ್ತು ನನ್ನ ಮಾಧ್ಯಮ ಮಿತ್ರರೇ, ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ ಇದು ನನ್ನ 2ನೇ ಪ್ರಶಸ್ತಿ. ಇದು ಇವತ್ತಿನ ಅವಾರ್ಡ್ ಇದರಲ್ಲಿ ಕೊನೆಯದಾಗಿ ಕೊಟ್ಟಂಥ ಪ್ರಶಸ್ತಿ. ಅವರೇ ನಮ್ಮ ದಿವ್ಯಾ ಅವರು ಹೇಳಿದ್ದು, ಮೊದಲು ಹಾಡು ಬರ್ಸ್ಕೊಳಕ್ಕೆ ಬಂದ್ಬಿಡ್ತಾರೆ, ಫಸ್ಟ್ ಹಾಡು ಬಂದುಬಿಡ್ಬೇಕು, ಪ್ರಶಸ್ತಿ ಕೊನೆಯಲ್ಲೇ ತಗೋಬೇಕು. ಖುಷಿ ಆಯ್ತು ನನಗೆ. ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ ಅಂದ ಕೂಡಲೇ ನನಗೆ ಮೊದಲಿಗೆ ನೆನಪಾಗೋದು ಸುಧೀಂದ್ರ ಅವರ ನಗು ಮುಖ ಮತ್ತು ಅವರ ಮಾರ್ಗದರ್ಶನ. ತುಂಬ ನಾನೊಂದು ಇನ್ಸಿಡೆಂಟು ಕಳೆದ ಸಲ ಹೇಳಬೇಕಿತ್ತು, ಈಗ ನೆನಪಾಯಿತು. ನಲ್ಲ ಸಿನಿಮಾ ಯಶಸ್ವಿ ಆದಮೇಲೆ ಒಂದು ದಿವಸ ನನಗೆ ಫೋನ್ ಮಾಡಿದ್ರು, ಎಲ್ಲಿದ್ದೀರಿ ಅಂತ. ನನ್ನ ಆಫೀಸಲ್ಲಿ ಅವರೇ ರಾಘವೇಂದ್ರ ಚಿತ್ರವಾಣಿ ಅಂದರೆ ಸುಧೀಂದ್ರ ಅವರು ಮತ್ತು ವೆಂಕಟೇಶ್ ಅವರೇ ನಲ್ಲ ಸಿನಿಮಾದ PRO, ನನ್ನ ಮೊದಲ ನಿರ್ದೇಶನದ ಸಿನಿಮಾದ PRO. ಸಿನಿಮಾ ಆದಮೇಲೆ ನನಗೊಂದು ಸಲ ಫೋನ್ ಮಾಡಿದ್ರು, ಮಾತಾಡಬೇಕು ಅಂದು. ಬನ್ನಿ ಸರ್, ಇಲ್ಲ ನಾನು ಎಲ್ಲಿದ್ದೀರಿ ಹೇಳಿ, ನಾನು ಬರ್ತೀನಿ ಅಂದೆ. ಇಲ್ಲ ನಾನು ನಿಮ್ಮ ಆಫೀಸ್ ನೋಡಬೇಕು, ಬರ್ತೀನಿ ಅಂದರು. ಬಂದರು ನನ್ನ ಆಫೀಸ್ಗೆ. ಬಂದು ಒಂದು ಸಿನಿಮಾ ಮಾಡ್ತೀರಾ ಅಂದರು. ಹೇಳಿ ಸರ್, ನಾವೊಂದು ಸಿನಿಮಾ ಮಾಡೋಣ, ನೀವು ನಿರ್ದೇಶನ ಮಾಡಿ. ಚೆನ್ನಾಗಿದೆ, ಒಂದು ಕತೆ ಮಾಡಿ ಫಸ್ಟು. ಸರಿ ಸರ್, ನನ್ನ ತಲೆಯಲ್ಲಿ ಒಂದಿದೆ ಹೇಳ ಅಂದರೆ. ಹೇಳಿ ಸರ್ ಅಂದೆ. ಟೈಟ್ಲು ಕರಿ ಗಂಡ ಬಿಳಿ ಹೆಂಡ್ತಿ. ಸೀರಿಯಸ್ ಆಗಿ ನನಗೆ ಇದು ಒಂಥರ ಏನು ಸರ್ ಫನ್ ಆಗಿದೆ. ಇಲ್ಲ, ಫನ್ ತುಂಬ ತಮಾಷೆ ಇಟ್ಕೊಂಡು ಒಂದು ಸಿನಿಮಾ ಮಾಡೋಣ. ಆರ್ಟಿಸ್ಟ್ ಯಾರು ಸರ್? ಕರಿಬಸವಯ್ಯ, ಭಾವನಾ ಅವರಿಬ್ಬರನ್ನ ಕಾಂಬಿನೇಷನ್ ಇಟ್ಟು ಒಂದು ಸಿನಿಮಾ ಮಾಡೋಣ ಅಂತ. ಸರಿ ಸರ್ ಅಂದೆ. ಆಮೇಲೆ ತುಂಬ ದಿವಸಗಳ ನಂತರ ಬೇರೆ ಬೇರೆ ರೀತಿ ಬೆಳವಣಿಗೆಲ್ಲ ಆಗಲಿಲ್ಲ. ಯಾವಾಗಲೂ ಈ ಥರದ್ದು. ಆಮೇಲೆ ಅವರು ನಮ್ಮ ಸಿನಿಮಾದ ಪ್ರಮೋಷನಲ್ಲಾಗಲಿ ಪ್ರತಿಯೊಂದರಲ್ಲೇ ಅವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಿದ್ದು ಎಲ್ಲವೂ ನೆನಪಾಗುತ್ತೆ. ಇನ್ನು ಈ ಸಿನಿಮಾದ ನನ್ನ ದ್ವಾಪರ ಹಾಡು, ಈ ಹಾಡನ್ನು ಇವತ್ತಿನ ಈ ಚಿತ್ರವಾಣಿ ಪ್ರಶಸ್ತಿಯನ್ನು ಭಾರತದ ಆಚೆಗಿನ ಕನ್ನಡಿಗರೂ ಕೂಡ ಇದನ್ನು ಇಷ್ಟು ದೊಡ್ಡ ಯಶಸ್ಸು ಮಾಡಿದ್ದಕ್ಕೆ ಆ ಎಲ್ಲ ಕನ್ನಡಿಗರಿಗೆ, 6 ಕೋಟಿ ಅಲ್ಲ, ಇಡೀ ಜಗತ್ತಿನ ಮೂಲೆ ಮೂಲೆಯಲ್ಲಿರುವ ಎಲ್ಲ ಕನ್ನಡಿಗರಿಗೆ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ ನಾನು. ಮತ್ತು ಇವತ್ತು ನನ್ನ ನಿರ್ದೇಶಕರು ಬಂದಿದ್ದಾರೆ, ಶ್ರೀನಿವಾಸರಾಜ್ ಅವ್ರ ಜೊತೆ ಅವ್ರು ಮಾಡಿದ ಎಲ್ಲ ಸಿನಿಮಾದಲ್ಲೂ ಕೆಲಸ ಮಾಡ್ತೀನಿ. ಅವ್ರಿಗೂ ನನಗೊಂದು ಕಾಂಪಿಟೇಷನ್ ಇತ್ತು, ನಾವು ಇಷ್ಟೆಲ್ಲ ಕೆಲಸ ಮಾಡ್ತೀವಿ, ಒಂದು ಹಾಡು ವರ್ಕೌಟ್ ಆಗ್ತಾ ಇಲ್ವಲ್ಲ. ಅಲ್ಲ ಇವರು ದಂಡುಪಾಳ್ಯ ಸಿನಿಮಾ ಮಾಡ್ಬಿಟ್ಟು ಹಾಡು ವರ್ಕೌಟ್ ಆಗ್ತಾಯಿಲ್ಲ ಅಂದರೆ ನಾನೇನು ಹಿಂಗೆ ಹೇಳ್ತಿದ್ದೆ. ಅದು ಸರಿಯಾಗಿ ಇಂಥದ್ದೊಂದು ಸಿನಿಮಾ ಬಂತು. ದ್ವಾಪರ ಹಾಡು ಅಷ್ಟು ದೊಡ್ಡ ಯಶಸ್ಸಾಗಿತ್ತು. ಅರ್ಜುನ್ ಜನ್ಯ ಮತ್ತು ನಮ್ಮ ಡೈರೆಕ್ಟರ್ ಶ್ರೀನಿವಾಸರಾಜು, ಇಡೀ ಚಿತ್ರತಂಡಕ್ಕೆ ಇದನ್ನು ಈ ಪ್ರಶಸ್ತಿಯ ಹಿರಿಮೆಯು ಅವ್ರಿಗೂ ಕೂಡ ಸಲ್ಲಲಿ ಅಂತ ಬಯಸ್ತೀನಿ. ಇನ್ನು ಹೆಚ್ಚು ಜಾಸ್ತಿ ಮಾತಾಡೋದನ್ನ ಗೊತ್ತಿಲ್ಲ. ಮುಂಭಾಗದಲ್ಲಿರುವ ಎಲ್ಲ ಗಣ್ಯರಿಗೂ ನಮಸ್ಕಾರ. ನಮ್ಮ ಸುಧೀಂದ್ರ ವೆಂಕಟೇಶ್ ಅವರು ಅವರ ಚಿಕ್ಕಪ್ಪ ಅವ್ರ ಹೆಸರನ್ನ ಇಟ್ಕೊಂಡೇ ಜೊತೆಯಲ್ಲೇ ಅವರು ಇಷ್ಟು ದಿನವೂ ಬೆಳೆಸ್ಕೊಂಡು ಬರ್ತಾಯಿದ್ದಾರೆ. ಅವರು ಒಂದು PRO ಪತ್ರಕರ್ತನಿಗೆ ಒಂದು ಗೌರವ ಸಿಗಬೇಕಾದ್ರೆ ಸುಧೀಂದ್ರ ಅವರೇ ಕಾರಣ ಅಂದರೆ ತಪ್ಪಾಗಲಾರ್ದು. ಆವತ್ತಿನ ದಿನ ಇದ್ದರು, ಸುಮಾರು ಜನ ಪತ್ರಕರ್ತರುಗಳು ಇದ್ದಾರೆ. ಆದರೆ ಸುಧೀಂದ್ರ ಅವರು ಯಾವ ಮಟ್ಟಕ್ಕೆ ಬೆಳೆದ್ರಂದರೆ, ಆ ಕಾಲದಿಂದ ನಾನು ನೋಡ್ತಾನೆ ಇದ್ದೀನಿ. ಅದೇ ರೀತಿ ನಮ್ಮ
ಯಾರು ಪತ್ರಕರ್ತರ ನಮ್ಮ ಪಿ ಆರ್ ಒ ಇದ್ದಾರೆ ಅಂದ ತಕ್ಷಣ ವೆಂಕಟೇಶ್ನೇ ನೆನಪು ಮಾಡ್ಕೊಳ್ತೀವಿ. ಇಡೀ ನಮ್ಮ ಇಂಡಸ್ಟ್ರಿ ಸಿನಿಮಾ ಒಂದು ಹಂತದಲ್ಲಿ ಮಾಡಿದ್ರೆ ಅದನ್ನು ಮೇಲಕ್ಕೆ ತಗೊಳ್ಳೋಗುವಂಥ ನಮ್ಮ ವೆಂಕಟೇಶ್ ಅವ್ರದ್ದು ಇನ್ನೊಂದು ಒಂದು ವಿಶೇಷ ಕೊಡುಗೆ ಅವ್ರದ್ದು. ನಮಗೆ ಯಾವುದಕ್ಕೆ ಕರೆದ್ರು, ಚಿಕ್ಕದಾಗಲಿ ದೊಡ್ಡದಾಗಲಿ, ಕರೆದ ತಕ್ಷಣ ಬಂದು ನಮಗೆ ಉದಾರವಾಗಿ ಮಾಡಿಕೊಂಡಿಡುವಂಥ ವ್ಯಕ್ತಿ ವೆಂಕಟೇಶ್ ಅವರು. ಅವ್ರ ಬಗ್ಗೆ ಅಷ್ಟು ನಾನು ಮಾತಾಡೋಕ್ಕೆ ಬರಲ್ಲ. ನಮಸ್ಕಾರ ಸರ್, ನಮಸ್ಕಾರ. ಸಿಕ್ಕಿರುವ ಸ್ಥಾನವನ್ನು ಸಮರ್ಥವಾಗಿ ನಿಭಾಯಿಸೋ ಮುಖೇನ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಹೊಸ ಭಾಷ್ಯವನ್ನು ಬರೀಲಿ ಅಂತ ಎಲ್ಲರ ಪರವಾಗಿ ಶುಭ ಹಾರೈಸ್ತಾ ಎಂ ನರಸಿಂಹಲು ಅವರಿಗೆ ವಂದನೆಗಳು. ಎಲ್ಲ ಗಣ್ಯಾತಿ ಗಣ್ಯರನ್ನ ಹಾಗೆಯೇ ಸಭಾಂಗಣದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಚಿತ್ರರಂಗದ ಗಣ್ಯರನ್ನು, ಸ್ನೇಹಿತರನ್ನು, ಪತ್ರಕರ್ತರನ್ನು ನಮಸ್ಕರಿಸ್ತಾ ಡಿ ವಿ ಸುಧೀಂದ್ರ ಅವರ ಒಡನಾಟದ ಬಗ್ಗೆ ವೆಂಕಟೇಶ್ ಅವರು ಮಾತಾಡ್ತಾ ಡಿ ವಿ ಸುಧೀಂದ್ರ ಅವ್ರ ಕಾಲದವರು ಅಂತ ನನಗೆ ಅಂದರು. ಆದರೆ ಅವರು ಅಷ್ಟು ವಯಸ್ಸು ನನಗಾಗಿಲ್ಲ. ಆದರೆ ನನ್ನ ಮೊದಲನೇ ನಿರ್ಮಾಣದ ಚಿತ್ರಕ್ಕೆ ಅವರೇ ಪಿ ಆರ್ ಒ. ಕ್ಲಾರಿಫಿಕೇಷನ್ ಕೊಟ್ಬಿಟ್ಟೆ. ಓಕೆ. ಅಂದರೆ ಆ ಒಂದು ಅವಿನಾವ ಭಾವ ಸಂಬಂಧ ನಮ್ಮ ಡಿ ವಿ ಸುಧೀಂದ್ರ ಸಾಹೇಬ್ರ ಜೊತೆಯಲ್ಲಿ. ನನಗೆ ಫಸ್ಟು ಪಿ ಆರ್ ಒ ಅಂದರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ನಾನು ಜನರಲ್ಲಾಗಿ ಮಾತಾಡ್ತಾ ಹೀಗೆ ಅಂತ ಅವಾಗ ಗೊತ್ತಾದದ್ದು, ಒಬ್ಬ ಹೊಸದಾಗಿ ನಿರ್ಮಾಣ ಮಾಡೋಕ್ಕೆ ಬರ್ತಕ್ಕಂಥ ನಿರ್ಮಾಪಕನಿಗೆ ಪತ್ರಕರ್ತರಿಗೆ ಒಂದು ಸಂಬಂಧದ ಕೊಂಡಿಯಾಗಿ ಇವರು ಬ್ರಿಡ್ಜಾಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದನ್ನು ಟೂರಿಸ್ಟ್ ಹೋಟ್ಲಲ್ಲಿ ಕೂರಿಸ್ಕೊಂಡು ನನ್ನನ್ನು ಸರಿ ಸುಮಾರು ಒಂದು 10 ನಿಮಿಷಗಳ ಕಾಲ ಎಲ್ಲ ಸುಭಿಕ್ಷವಾಗಿ ಬಿಡಿಸಿ ಹೇಳಿದರು. ನಾನು ಈ ಹಿಂದೆನೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಒಂದು ಮಾತು ಹೇಳಿದ್ದೆ. ಅವರ ನಡವಳಿಕೆ ನಮ್ಮ ಜೊತೆಯಲ್ಲಿ ಯಾವ ರೀತಿ ಇತ್ತು ಅಂದರೆ, ಅವರು ಯಾವ ಒಂಥರ ಏನಪ್ಪ ಅಂದರೆ ಅವ್ರಿಗೆ ನನಗೆ ಇನ್ನೂ ಚಿಕ್ಕ ಹುಡುಗ ಅಂದರೆ ಸಣ್ಣ ವಯಸ್ಸಲ್ಲೇ ನಿರ್ಮಾಪಕ ಆಗ್ಬಿಟ್ಟಿದ್ಯಾ, ಸೊ ಹಿಂಗಾಗಿ ನಿನಗೆಲ್ಲದು ಒಳ್ಳೇದಾಗಬೇಕು ಅನ್ನೋ ಒಂದು ಇದರಲ್ಲೇ ನನಗೆ ಆಶೀರ್ವಾದ ಮಾಡ್ಕೊಂಡೇ ಇದ್ದರು. ಅಚಾನಕ್ಕಾಗಿ ನನಗೆ ಒಂದು ದಿವಸ ಮಧ್ಯಾಹ್ನ 3 ಗಂಟೆಗೆ ಮೆಸೇಜ್ ಬಂತು, ಅವರು ಇಲ್ಲ ಅಂತ. ಆ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ದೊಡ್ಡ ಮಳೆ ಬರ್ತಾಯಿತ್ತು. ನಾನು ಕೂತ್ಕೊಂಡು ಎಲ್ಲ ಲೆಕ್ಕಾಚಾರ ಮಾಡ್ತಾಯಿದ್ದೆ. ಮಾತಾಡಿದ ಪ್ರಕಾರ ನನಗಿನ್ನ 5,600 ರೂಪಾಯಿ ಹಣನ ನಾನು ಅವ್ರಿಗೆ ಕೊಡಬೇಕಾಗಿತ್ತು. ಅದನ್ನು ನನ್ನ ಮಳೆ ಬರ್ತಾಯಿದ್ದೆ, ಕಾರ್ ಇಲ್ಲ. ನಮ್ಮ ತಂದೆಯವ್ರ ಕಾರ್ ತೊಗೊಂಡೋಗ್ಬಿಟ್ಟಿದ್ದಾರೆ. ಏನು ಮಾಡೋದು ಅಂತೇಳಿ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಆ ಅಮೌಂಟ್ನ ಹಾಕಿ ಒಂದು ಜರ್ಕಿನ್ ಹಾಕ್ಕೊಂಡು ಒಳಗೆ ಇಟ್ಕೊಂಡು ಚಾಮರಾಜಪೇಟೆಗೆ ಬಂದು ವೆಂಕಟೇಶ್ಗೆ ಹೇಳ್ಬಿಟ್ಟು ಕೊಟ್ಟೆ. ವೆಂಕಟೇಶ್, ನನಗೆ ನನಗಿದು ಬ್ಯಾಲೆನ್ಸ್ ಇತ್ತು, ದಯವಿಟ್ಟು ಇದನ್ನು ಇಟ್ಕೊಳ್ಳಿ ಅಂತ ಹೇಳಿ ಕೊಟ್ಬಿಟ್ಟು, ಆಮೇಲೆ ಇದೇ ನಾನು ಎಕ್ಸ್ಟ್ರಾ ಕೊಡ್ತಾ ಇರೋದು ಅಂತ ತಿಳ್ಕೊಳಕ್ಕೆ ಹೋಗ್ಬಿಡಿ, ಮಾತಾಡಿದ್ರಲ್ಲಿ ಏನು ಮಾತಾಡಿದ್ರಲ್ಲ ಅದ್ರಲ್ಲಿ ಕಡಿಮೆ ಕೊಟ್ಟಿದ್ದೆ, ಅದ್ರ ಬ್ಯಾಲೆನ್ಸ್ ಇತ್ತು, ತಗೊಂಬಿಡ್ರಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟೆ. ಅಂದರೆ ಅವರ ಒಂದು ನಿರ್ಮಾಪಕರ ಜೊತೆಲಿದ್ದಂಥ ಸಂಬಂಧ ಏನಿತ್ತಲ್ಲ, ಅದು ತುಂಬ ಒಂಥರ ಆತ್ಮೀಯತೆಯಿಂದ ಇತ್ತು. ಅಷ್ಟೇ ಜೊತೆಯಲ್ಲಿ ವ್ಯವಸ್ಥಿತವಾಗಿತ್ತು. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಚಿತ್ರರಂಗದ ಹಿರಿಯರು, ಕಲಾವಿದರು ಮತ್ತು ನಿರ್ದೇಶಕರು ಮತ್ತು ನಮ್ಮ ಮಿತ್ರರು ಪತ್ರಿಕಾ ಮಾಧ್ಯಮದಲ್ಲಿ, ಚಿತ್ರರಂಗದಲ್ಲಿ, ಇವತ್ತು ಚಿತ್ರರಂಗ ಒಂದು ಮಟ್ಟಕ್ಕೆ ಬೆಳೀತಾ ಇದೆ ಅಂದರೆ ಒಂದು ಬೆನ್ನೆಲುಬಾಗಿ ಪತ್ರಕರ್ತರು ಮತ್ತು ಮಾಧ್ಯಮ ಅದು ಬೆನ್ನೆಲುಬಾಗಿದೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನನ್ನ ಕೆರಿಯರಲ್ಲಿ ನನಗಾದಂಥ ಅನುಭವವನ್ನು ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನಾನು ಮೊದಲನೇ ಚಿತ್ರ ಮಾಡೋಕ್ಕೆ ಬಂದಾಗ ಪಿ ಆರ್ ಒ ಅಂದರೆ ಏನು ಮಾಡ್ತಾರೆ ಅವರು ಅನ್ನೋದು ಗೊತ್ತಿರಲಿಲ್ಲ ನನಗೆ. ಸೊ ಸುಧೀಂದ್ರ ಅವರು ಪಾಪ ಬಂದು ನನಗೆ ಪಿ ಆರ್ ಒ ಅಂದರೆ ನಾವು ಈ ಥರ ಮಾಡ್ತೀವಿ ಸರ್ ಅಂದಾಗ, ಒಬ್ಬ ನಿರ್ಮಾಪಕನಿಗೆ ಒಂದು ಸೇತುವೆ ಮಾತ್ರ ಅಲ್ಲ, ಒಬ್ಬ ನಿರ್ಮಾಪಕನಿಗೆ ಎಷ್ಟು ಟೆನ್ಷನ್ ಇರುತ್ತೆ ಒಂದು ಚಿತ್ರ ಮಾಡಬೇಕಾದ್ರೆ, ಎಷ್ಟು ಕಷ್ಟಪಡ್ತಾ ಇರ್ತಾನೆ, ಅದರಲ್ಲಿ ಅರ್ಧ ಕಷ್ಟ ಅವರೇ ತಗೊಂಡ್ಬಿಡ್ತಾರೆ. ಸೊ ಆಗ ನನಗೆ ಆ ಚಿತ್ರದ ಅನುಭವ ಮತ್ತು ಒಂದೊಂದು ಚಿತ್ರದ ಅನುಭವದಲ್ಲೂ ಅವರ ಒಂದು ಪಾತ್ರ, ಆ ಒಂದು ರಾಘವೇಂದ್ರ ಚಿತ್ರವಾಣಿ ಈ ಥರದ ಒಂದು ಸಂಸ್ಥೆ ಅವತ್ತಿಂದನೂ ನಾವು ಹೆಚ್ಚು ಕಮ್ಮಿ ಪ್ರತಿ ವರ್ಷ ಈ ಥರ ಒಂದು ಸಮಾರಂಭ ಮಾಡ್ತಾನೆ ಇರ್ತಾರೆ. ತುಂಬ ಖುಷಿಯಾಗುತ್ತೆ. ಸುಧೀಂದ್ರ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ. ಸುಮಾರು
ನಮ್ಮ ಸ್ನೇಹಿತರು ತುಂಬ ಜನ ಮಾತಾಡಿದ್ದಾರೆ ಅವ್ರ ಬಗ್ಗೆ. ಸೊ ಅವರ ಬೆಳವಣಿಗೆ ಮತ್ತು ಇಲ್ಲಿವರೆಗೂ ವೆಂಕಟೇಶ್ ಅವರು ಮತ್ತು ಅವರ ಕುಟುಂಬ ಬೆಳೆಸ್ಕೊಂಡು ಬಂದಿದೆ ಅಂದರೆ ಏನೂ ಇಲ್ಲ. ಅವ್ರು ಮಾಡ್ತಾ ಇದ್ದಿದ್ದು ಎಲ್ರಿಗೂ ಒಳ್ಳೆಯ ಒಂದು ನಗು, ಆ ನಗುನ ಹಂಚ್ತಾಯಿದ್ರು. ಆ ನಗುವೇ ಈ ಒಂದು ಬೆಳವಣಿಗೆ ಸಾಧ್ಯ ಅಂತ ನನ್ನ ನಂಬಿಕೆ ಅದು. ಸೊ ಹೀಗೆ ಚಿತ್ರರಂಗದಲ್ಲಿ ನೀವು ಚಿತ್ರರಂಗಕ್ಕೆ ಮಾಡ್ತಾರೋ ಸೇವೆನ ಆ ಭಗವಂತ ಅಂದರೆ ರಾಘವೇಂದ್ರ ಸ್ವಾಮಿ ನಿಮ್ಗೆ ಇನ್ನೂ ಚೆನ್ನಾಗಿ ಆಯುಷ್ಯ ಆರೋಗ್ಯ ನೆಮ್ಮದಿ ಕೊಟ್ಟು ಚೆನ್ನಾಗಿ ಬೆಳೆಸಲಿ. ಹಾಗೆ ಇವತ್ತು ಎಷ್ಟೋ ಜನ ಹೊಸ ಪ್ರತಿಭೆಗಳಿಗೆ ನೀವು ಅವಾರ್ಡ್ ಕೊಟ್ಟಿದ್ದೀರಾ, ಅವರೆಲ್ರಿಗೂ ನಾನು ಕಂಗ್ರಾಟ್ಸ್ ಹೇಳ್ತಾ, ಇವತ್ತು ತುಂಬ ಒಳ್ಳೆಯ ದಿನ, ಗಣರಾಜ್ಯೋತ್ಸವದ ಶುಭಾಶಯಗಳು. ಮತ್ತು ಅನಂತ್ ನಾಗ್ ಅವ್ರಿಗೆ ಮತ್ತು ನಮ್ಮ ಹಾಸನ್ ರಘು ಅವ್ರಿಗೆ ಪ್ರಶಸ್ತಿ ಬಂದಿದೆ, ಅವ್ರಿಗೂ ಶುಭ ಕೋರ್ತಾ. ಶಿವಣ್ಣವರು ತುಂಬ ಖುಷಿಯಾಯಿತು, ಇವತ್ತು ಬೆಳಗ್ಗೆ ಅವರು ಆರೋಗ್ಯ ಸರಿಪಡಿಸ್ಕೊಂಡು ಬಂದಿದ್ದಾರೆ ನಮ್ಮ ನಾಡಿಗೆ, ಅವ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಈ ಸಮಾರಂಭದಲ್ಲಿ ಭಾಗವಹಿಸಿರೋರಿಗೆ ಮತ್ತು ನಮ್ಮ ಇಡೀ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ನಮಸ್ಕಾರ. ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಸಮರ್ಥರಿಂದ ಸ್ಥಾಪಿತವಾದಂಥ ಸಂಸ್ಥೆ ಆಗಿರೋದ್ರಿಂದಲೇ ನಾನು ಸುಮಾರು ಒಂದು 10-12 ವರ್ಷದಿಂದ ನೋಡ್ತಾ ಇದ್ದೀನಿ. ಯಾರೇ ಹೊಸ ಹೀರೋ ಬರಲಿ ಇಲ್ಲ ದೊಡ್ಡ ಹೀರೋ ಬರಲಿ, ಯಾರೇ ಒಬ್ಬ ದೊಡ್ಡ ನಿರ್ದೇಶಕ ಬರಲಿ ಇಲ್ಲ ನಿರ್ಮಾಪಕ ಬರಲಿ, ಅವರೆಲ್ಲರಿಗೂ ಒಂದು ಬೆನ್ನೆಲುಬಾಗಿ ಆ್ಯಕ್ಚುಲಿ ಒಂದು ಸಿನಿಮಾ ಇಲ್ಲ ಕಲಾವಿದರು ಬೆಳಿಬೇಕು ಅಂದರೆ ಮಾಧ್ಯಮ ಮಿತ್ರರೇ ಕಾರಣ ಆ್ಯಕ್ಚುಲಿ. ಯಾಕೆಂದರೆ ಅವರೇ ಜನಕ್ಕೆ ತಲುಪಿಸೋದು. ಆಮೇಲೆ ಮಾಧ್ಯಮ ಮಿತ್ರರನ್ನ ಒಗ್ಗಟ್ಟಾಗಿ ಸೇರಿಸೋ PRO ಇದ್ದಾರಲ್ಲ, ಅವ್ರಿಗೊಂದು ಪ್ರೀತಿ ಚಪ್ಪಾಳೆ ಬರಲಿ. ಯಾಕೆಂದರೆ ರಿಯಲ್ ಹೀರೋ ಇರೋದು ಬ್ಯಾಕ್ ಸ್ಕ್ರೀನಲ್ಲಿ ಇರೋರು, ಯಾವಾಗಲೂ ಡೈರೆಕ್ಟ್ರು ಅಂತ ಇರ್ತಾರೆ. ಆ ಡೈರೆಕ್ಟರ್ಗೆ ಡೈರೆಕ್ಟ್ ಮಾಡೋದು PRO ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವತ್ತೇನು 49 ವರ್ಷದ ಈ ಏನು ಲೆಗೆಸಿ ಕಂಟಿನ್ಯೂ ಮಾಡಿದ್ದಾರೆ, ಮುಂದಿನ ವರ್ಷ 50ನೇ ವರ್ಷದಲ್ಲಿ ನಾನು ಇವತ್ತು ಹೇಳ್ತೀನಿ, ನೀವು ಇನ್ನೂ ಅದ್ಧೂರಿಯಾಗಿ ಮಾಡಬೇಕು. ಆ 50 ವರ್ಷ ಯಾರು ಕಷ್ಟ ಬಿದ್ದೀವು ಎಲ್ಲ ನೀವೇನು ಮಾಡ್ತಾಯಿದ್ರೋ ಅದಕ್ಕೆ ನಾನು ಕೂಡ ಸಪೋರ್ಟ್ ಮಾಡ್ತೇನೆ. ನಿಜವಾಗ್ಲೂ ಇನ್ನೂ ದೊಡ್ಡ ಮಟ್ಟದಲ್ಲಿ ಆ ರಾಘವೇಂದ್ರ ಸ್ವಾಮಿ ಭಕ್ತನಾಗಿ ನಾವೆಲ್ಲ ಒಗ್ಗಟ್ಟಾಗಿ ಸೇರಿ ಅದನ್ನು ಅದ್ಧೂರಿಯಾಗಿ 50ನೇ ವರ್ಷ ಶತಮಾನೋತ್ಸವವನ್ನು ಮಾಡೋಣ ಅಂತ ಹೇಳ್ತಾ, ಆ್ಯಂಡ್ ವೇದಿಕೆ ಮೇಲೆ ಎಲ್ಲರೂ ಇದ್ದಾರೆ, ಎಲ್ಲ ಗಣ್ಯರು ಹಿರಿಯರು ಹಾಗೂ ಇಲ್ಲಿ ಮುಂದೆ ಕೂತಿರೋ ಎಲ್ಲ ಮಹಾಗಣ್ಯರು ಇದ್ದೀರಾ, ಆ್ಯಂಡ್ ಮಾಧ್ಯಮ ಮಿತ್ರರು ಎಲ್ಲರಿಗೂ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ MMB ಲೆಗೆಸಿ, ಇಲ್ಲಿ ಯಾರ್ಯಾರು ನಾನು ಎಷ್ಟು ಕಾರ್ಯಕ್ರಮ ಅಟೆಂಡ್ ಆಗಿದ್ದೀನಿ ಇಲ್ಲಿ ಎಲ್ಲರೂ ಸಕ್ಸಸ್ಫುಲ್ ಆಗಿದ್ದಾರೆ. ಸೊ ಇನ್ನು 50 ವರ್ಷದ್ದು ಖಂಡಿತ ಇನ್ನು 100 ವರ್ಷ ಇದು ಈ ಥರ ನಡೀತಾ ಇರಲಿ. ನಿಜವಾದ ಇಂಥ ಹಿರಿಯ ಕಲಾವಿದರಿದ್ದಾರೆ, ಇಂಥ ಹಿರಿಯ ನಿರ್ಮಾಪಕರನ್ನ ಗುರ್ತಿಸಿ ಮಾಡ್ತಾ ಇದ್ರಲ್ಲ, ನಮಗೆ ಹ್ಯಾಟ್ಸ್ ಆಫ್. ಯಾಕೆಂದರೆ ಈ ಡೋಂಟ್ ಎಕ್ಸ್ಪೆಕ್ಟ್ ಈ ರೆಸ್ಪೆಕ್ಟ್ ಅನ್ನೋ ಒಂದು ಉದ್ದೇಶದಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ, ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ, ಜೈ ಹಿಂದ್. ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಹಾಗೆ ಇಲ್ಲಿ ವೇದಿಕೆ ಮೇಲಿರೋಂಥ ನಮ್ಮ ಅಧ್ಯಕ್ಷರು ಆದ ನರಸಿಂಹಲೂರು ಅವ್ರಿಗೆ, ಆಮೇಲೆ ನಿಮ್ಮೆಲ್ಲರ ಪ್ರೀತಿಯ ಬಣಕರ್ ಅವ್ರಿಗೆ, ಹಾಗೆ ನನ್ನ ತುಂಬ ಆಪ್ತ ಮಿತ್ರ ಹಾಗೂ ಹಿರಿಯ ಪತ್ರಕರ್ತ ಮತ್ತು ಮಾನ್ಯ ಮುಖ್ಯಮಂತ್ರಿ ಅವರ ಮಾಧ್ಯಮ ಸಲಹೆಗಾರರು ಪ್ರಭಾಕರ್ ಅವ್ರಿಗೆ, ಮತ್ತು ನನ್ನ ಯಾವುದೇ ಕಾರ್ಯಕ್ರಮಗಳಲ್ಲೂ ಹೇಳ್ತಾ ಇರ್ತೀನಿ, ನಮ್ಮ ಭರವಸೆಯ ನಾಯಕ ನಮ್ಮ ಸಂಜಯ್ ಗೌಡ್ರು ಅಂತ ಈಗಾಗಲೇ ನಾಯಕರಾಗಿದ್ದಾರೆ, ಮುಂದೆ ಒಳ್ಳೆ ಭವಿಷ್ಯ ಇದೆ. ಹಾಗೆ ಖ್ಯಾತ ನಟಿ ರಾಗಿಣಿ ಅವರಿಗೆ, ನಮ್ಮ ತಂದೆಯವರ ಸಮಕಾಲೀನ ನಮ್ಮ ಡಾಕ್ಟರ್ ವಿಜಯಮ್ಮ ಅವರಿಗೆ, ಮತ್ತು ಇಲ್ಲಿ ಬಂದಿರೋಂಥ ಎಲ್ಲ ಮಿತ್ರರಿಗೆ, ನಮ್ಮ ಮಾಧ್ಯಮ ಗೆಳೆಯರಿಗೆ, ಮತ್ತು ಹಲವಾರು ಹಿರಿಯರಿದ್ದೀರಾ ಇಲ್ಲಿ. ನಮ್ಮ ಹಿರಿಯ ನಿರ್ಮಾಪಕರು ಶೈಲಜಾ ನಾಗವರಿದ್ದಾರೆ. ಹಾಗೆ ನನ್ನ ಮಿತ್ರ ಇವತ್ತು ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ತುಂಬ ನನಗೆ ಖುಷಿ ಆಯಿತು. ನಾಗೇಂದ್ರ ಪ್ರಸಾದ್ ಅವ್ರ ಬಗ್ಗೆ ಒಂದೆರಡು ಮಾತಾಡಬೇಕು. ಅವರು ಈ ಹಿಂದೆ 90ರ ಇಸ್ವಿನಲ್ಲಿ ಮತ್ತು 2000 ಇಸ್ವಿನಲ್ಲೆಲ್ಲ ಒಂದು ಸೆಂಟಿಮೆಂಟು ಮಾಸ್ ಸಿನಿಮಾಗಳು ಬರೀತಾಯಿದ್ರು. ಮತ್ತು ನನಗೆ ಗುರು ಕಿರಣ್ ಅವರು ಇಲ್ಲ ಒಂದು ಸಾಂಗ್ ಬರೆಸ್ಬೇಕು ನಾಗೇಂದ್ರ ಪ್ರಸಾದ್ ಅವ್ರ ಹತ್ರ ಅಂತಂದರು. ನಾನು ವಿಜಯನಗರಲ್ಲಿ ಬನ್ನಿ ಅಂತ ಹೇಳಿದಾಗ ನಾನು ಇನ್ನೂ ಪತ್ರಕರ್ತ ಮತ್ತು ಆವಾಗಿನ್ನೂ ಒಂದು ಸಿನಿಮಾಗೆ ಕಾಲಿಟ್ಟಿದ್ದೆ. ನನಗೆ ಗೊತ್ತಿರಲಿಲ್ಲ ಸಿನಿಮಾ ರಂಗದವರ ಒಂದು ಸ್ಟೈಲು ಶೈಲಿ ಎಲ್ಲ. ಒಂದು ಅಮಿತಾಬ್ ಬಚ್ಚನ್ ಥರ ಒಂದು ಓಮ್ನಿ ವ್ಯಾನಲ್ಲಿ ಇಳಿದ್ರು. ಆ ಪಾನೆಲ್ಲ ಸುಮ್ಮನೆ ಹಿಂಗೆ ಇದು ಮಾಡಿಕೊಂಡು ಇಳಿದುಬಿಟ್ಟು ಅವ್ರ ಹತ್ರ ಒಂದು ಮೆಲಡಿ ರೊಮ್ಯಾಂಟಿಕ್ ಸಾಂಗನ್ನು ಬರ್ಸೋಣ ಅಂತ ಡಿಸೈಡ್ ಮಾಡಿದರು ನಮ್ಮ ಮ್ಯೂಸಿಕ್ ಡೈರೆಕ್ಟರು.
ಅದಾದ ನಂತರ ಬರೆದ್ರು, ಅದು ಆಮೇಲೆ ಅದು ಆಯಿತು, ಎಲ್ಲ ಗೀತ ರಚನೆ ಎಲ್ಲ ಆಯಿತು, ಸಾಂಗ್ ಆಯಿತು, ಪಿಕ್ಚರ್ ಹಿಟ್ ಆಯಿತು, ಮತ್ತು ಸಾಂಗ್ ಅಂತೂ ಸೂಪರ್ ಡೂಪರ್ ಹಿಟ್ ಆಗೋಯ್ತು. ಆವಾಗ ಈ ಒಂದು ಕಾರ್ಯಕ್ರಮದ ನೆನೆಸ್ಕೋಬೇಕು, ವಿಜಯ್ ಸಾರಥಿ ಅವರು ಫೋನ್ ಮಾಡಿ ಕೇಳೋರು, ಹಿರಿಯ ಪತ್ರಕರ್ತರು ನಮ್ಮ ಜೊತೆ ಇಲ್ಲ ಈಗ, ಅವರು ಫೋನ್ ಮಾಡಿ ಕೇಳೋರು, ಯಾರು ಸರ್ ಇದು ಸಾಂಗ್ ಬರೆದಿರೋದು, ಸಾಟಿ ಇಲ್ಲದ ಸ್ಮೈಲು ನಿನ್ನದು ಮೋನಾಲಿಸಾ ಅಂತ ಬರೆದಿದ್ದಾರೆ, ಎಂಥ ಅದ್ಭುತವಾದ ಲೈನು, ಯಾರು ಬರೆದಿರೋದಿದ್ದು ಅಂತ ಕೇಳಿದ್ರು. ನಾಗೇಂದ್ರ ಪ್ರಸಾದ್ ಅವರು ಬರೆದಿರೋದು ಒಂದು. ನಾಗೇಂದ್ರ ಪ್ರಸಾದ್ ಅವರು ರೊಮ್ಯಾಂಟಿಕ್ ಸಾಂಗ್ ಬರೆದಿದ್ದಾರೆ, ಏನು ಸರ್ ಇದು ಇಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಒಂದು ಲೇಖನ ಬರೆದ್ರು. ಸೊ ಇವತ್ತು ಅವ್ರಿಗೆ ಪ್ರಶಸ್ತಿ ಕೊಡ್ತಾ ಇರೋದು ನಮ್ಮ ವೆಂಕಟೇಶ್ ಅವರು, ನಿಜವಾಗ್ಲೂ ಖುಷಿ ಆಯಿತು. ಮತ್ತು ಎಲ್ಲ ಹಿರಿಯರಿಗೆ ಕೊಟ್ಟಿದ್ದೀರಾ, ನಮ್ಮ ಹಿರಿಯ ನಿರ್ಮಾಪಕಿ ಮತ್ತು ನಟಿ ಎಲ್ಲರಿಗೂ ಇವತ್ತು ಕೊಟ್ಟಿರೋದು ತುಂಬ ಒಂದು ಸಂತೋಷದ ವಿಷಯ. ಮನಸ್ಸಿಂದ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀವಿ ವರ್ಷ ಅಂತ ಕೇಳ್ಕೊತೀವಿ. ಆ್ಯಂಡ್ ಅಫ್ಕೋರ್ಸ್ ನಾನು ತುಂಬ ಈ ಸ್ಟೇಜಲ್ಲಿ ಫಸ್ಟ್ ಎಲ್ಲ ಗಣ್ಯರು ಕೂತಿದ್ದಾರೆ, ಸೀನಿಯರ್ ಆರ್ಟಿಸ್ಟ್ ಇದ್ದಾರೆ, ಮೇಜರ್ ಸೀನಿಯರ್ ಪೀಪಲ್ ಇದ್ದಾರೆ. ಸೊ ನಾನು ತುಂಬ ಚಿಕ್ಕವನು, ಬಟ್ ತುಂಬ ಹೆಮ್ಮೆ ಅನಿಸ್ತಾ ಇದೆ. ನಾನು ತುಂಬ ಧನ್ಯವಾದ, ನನಗೆ ಈ ಒಂದು ವೇದಿಕೆ ಮೇಲೆ ಕರೆದಿದ್ದೀರಾ ನೀವು, ಈ ಒಂದು ಅವಕಾಶ ಕೊಟ್ಟಿದ್ದೀರಾ. ದಟ್ ನಾನು ಇಷ್ಟು ದೊಡ್ಡ ದೊಡ್ಡ ಆರ್ಟಿಸ್ಟ್ಗೆ, ಇಷ್ಟು ದೊಡ್ಡ ಸೀನಿಯರ್ ಮೀಡಿಯಾ ಹೆಸರಿಗೆ, ಡೈರೆಕ್ಟರ್ಸ್ಗೆ, ಪ್ರೊಡ್ಯೂಸರ್ಸ್ಗೆ ಒಂದು ಸಮಾನ ಮಾಡುವಂಥ ಒಂದು ಆಪರ್ಚುನಿಟಿ ಸಿಕ್ಕಿದೆ, ತುಂಬ ಹೆಮ್ಮೆ ಅನಿಸ್ತಾ ಇದೆ. ಆ್ಯಂಡ್ ಒಬ್ಬ ಆ್ಯಕ್ಟರ್ ಆಗಿ 15 ಇಯರ್ಸಿಂದ ನನ್ನ ಫಸ್ಟ್ ಫಿಲ್ಮಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ ವೆಂಕಟೇಶ್ ಅವ್ರಿಗೆ, ಮತ್ತು ಶನಾಯ್ ಸರ್ಗೆ, ಮತ್ತು ಎತ್ತಿ, ಮತ್ತು ಎಲ್ರಿಗೂ ಇಲ್ಲಿ ಎಷ್ಟು ಸೀನಿಯರ್ಸ್ ಜರ್ನಲಿಸ್ಟ್ ಬಂದಿದ್ದಾರೆ. ಯಾವತ್ತೂ ನನ್ನ ಖುಷಿ, ಐ ಆಲ್ವೇಸ್ ಬಿಲೀವ್ ದಟ್ ಅವ್ರು ನೋಡಿದ್ರೆ ಬೇರೆ ಥರ ಎನರ್ಜಿ. ಅಫ್ಕೋರ್ಸ್ ಮೀಡಿಯಾ ತುಂಬ ಚೇಂಜ್ ಆಗಿದೆ, ಟ್ರೆಂಡ್ಸ್ ಚೇಂಜ್ ಆಗಿದೆ, ಟ್ರಾನ್ಸ್ಫಾರ್ಮೇಷನ್ಸ್ಗಳು ತುಂಬ ಆಗಿದೆ. ಆದ್ರೂ ನಾವು ಇಡೀ ಪ್ರಪಂಚ ಸುತ್ತಾಡಿದ್ರು ಮನೆ ಬಂದರೆ ಎಷ್ಟು ಖುಷಿ ಬರುತ್ತಲ್ಲ ನಮಗೆ, ಅದೇ ಥರ ವೆಂಕಟೇಶ್ ಅವ್ರ ಜೊತೆ ಮತ್ತು ಎಲ್ಲರ ಜೊತೆ ಸೇರಿದ್ರೆ ಖುಷಿ ಬರುತ್ತೆ. ಆ್ಯಂಡ್ ಈ ಸಂಸ್ಥೆ ಬಗ್ಗೆ ಏನು ಇಂಟ್ರೊಡಕ್ಷನು, ಅಪ್ರಿಸಿಯೇಷನ್ ಏನೂ ಹೇಳಬೇಕಾಗಿಲ್ಲ. ನಿಜವಾಗ್ಲೂ ನಮಗೆ ನಮ್ಮ ಫ್ಯಾನ್ಸಿಂದ ಹತ್ರ ಕರ್ಕೊಂಡ್ಬರೋದು ಮೀಡಿಯಾ ಮೂಲಕ, ಮತ್ತು ಎಲ್ಲ ಚಾನಲ್ಸ್ ಅವರು. ಈ ಒಂದು ಸಂಸ್ಥೆಯನ್ನ ಇಂಪಾರ್ಟೆನ್ಸ್ ಎಷ್ಟಿದೆ, ಒಂದು ಫ್ಯಾಮಿಲಿ ಥರ ನೋಡ್ಕೊಂಡ್ ಬರ್ತಾ ಇದ್ವಿ ನಾವು ಬೆಳೆಯಕ್ಕೆ ಒಂದು ದೊಡ್ಡ ಮಟ್ಟಿಗೆ ಕಾರಣ ಇರೋದು ವೆಂಕಟೇಶ್ ಜಿ ಆ್ಯಂಡ್ ಹಿಸ್ ಓಲ್ ಟೀಮ್. ಆ್ಯಂಡ್ ಇದು ತ್ರಿಮೂರ್ತಿ ಇದಾರಲ್ಲ, ಆಲ್ 3 ಆಫ್ ದಮ್ ಲೈಕ್ ತ್ರಿಮೂರ್ತಿ. ತುಂಬಾನೇ ಖುಷಿ ಆಗುತ್ತೆ. ಜಾಸ್ತಿ ಮಾತಾಡಲ್ಲ ನಾನು, ಜಸ್ಟ್ ವಾಂಟ್ ಟು ಸೇ ವೆಂಕಟೇಶ್ ಜಿ, ನಿಮ್ಮದು ಮತ್ತು ನಿಮ್ಮ ಫ್ಯಾಮಿಲಿಗೂ ಮತ್ತು ಈ ಆರ್ಗನೈಸೇಷನ್ಗೂ ತುಂಬ ಚೆನ್ನಾಗಾಗಲಿ. 25 ವರ್ಷ 50 ಇಯರ್ಸ್ ಆ್ಯಂಡ್ 25 ವರ್ಷ ಆಗುವಂಥದ್ದು ತುಂಬ ಚಿಕ್ಕ ವಿಷಯ ಅಂತೂ ಇಲ್ವೇ ಇಲ್ಲ. ತುಂಬ ಕಷ್ಟ ಇರುತ್ತೆ ಅದ್ರ ಹಿಂದೆ, ತುಂಬ ಸ್ಯಾಕ್ರಿಫೈಸಸ್ ಇರುತ್ತೆ ಅದ್ರ ಹಿಂದೆ. ಆ್ಯಂಡ್ ಲೆಜೆಂಡ್ಸ್ ಜೊತೆ ವರ್ಕ್ ಮಾಡಿದ್ದಾರೆ ಅವರು. ಸೊ ಅವ್ರ ತಕ್ಕಂತ ನಾವು ಅರ್ಧ ಮಾಡಿದ್ರು ಪುಣ್ಯ ಮಾಡ್ದಂಗಿದೆ ನಮಗೆ. ಸೊ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ ಯು. ಇವತ್ತು ಇಲ್ಲಿ ಈ ಒಂದು ಫಂಕ್ಷನ್ ಬಂದಿದ್ದೀರಾ ನೀವು, ನನಗೂ ಹೆಮ್ಮೆ ಅನ್ಸ್ತಾ ಇದೆ. ಎಲ್ರಿಗೂ ಕಂಗ್ರ್ಯಾಚುಲೇಷನ್ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೂ ಒಂದು ಒಳ್ಳೆ ದೊಡ್ಡ ಮಟ್ಟಿಗೆ ಈ ಒಂದು ಸೆಲೆಬ್ರೇಷನ್ ಕಾರ್ಯಕ್ರಮ ನೆಕ್ಸ್ಟ್ ಇಯರು ಆಗಲಿ. ಎಲ್ಲ ಅವಾರ್ಡ್ ವಿನ್ನರ್ಸ್ಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ವರ್ಷ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿರಲಿ. ನಮಸ್ಕಾರ. 300 ಸಿನಿಮಾ ರಿಲೀಸ್ ಆದರೆ 280 ರಾಘವೇಂದ್ರ ಚಿತ್ರವಾಣಿದೇ ಆಗಿರತ್ತೆ ಅಂತ. ಸೊ ಹಿಂದೆಲ್ಲ ನಮ್ಮ ಸಂಸ್ಥೆಯಿಂದ ಸಿನಿಮಾ ನಿರ್ಮಾಣ ಕೂಡ ಮಾಡ್ತಾ ಇದ್ವಿ. ಇತ್ತೀಚೆಗೆ ಒಲವಿನ ಉಡುಗೊರೆ, ಗಣೇಶನ ಮದುವೆ ಆದಿಯಾಗಿ ಬಹಳ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿರುವಂಥದ್ದು. ಸೊ ಸುಧೀಂದ್ರ ವೆಂಕಟೇಶ್ ಅವರು ಮತ್ತು ಕುಟುಂಬ ಯೋಚನೆ ಮಾಡಬೇಕು, ಸಿನಿಮಾ ನಿರ್ಮಾಣದ ಕಡೆಗೂ ಕೂಡ ಅವರು ಗಮನವನ್ನ ಕೊಡ್ಲಿ, ಸಕ್ಸಸ್ ಇನ್ನು ಕಾಣ್ಲಿ ಅಂತ ಹಾರೈಸ್ತಾ. ಇಲ್ಲ, ನನಗೆ ಪ್ರತಿ ಸರಿನೂ ಕೂಡ ಬಹಳ ವಿಶೇಷವಾಗಿರುತ್ತೆ. ನಾನು ಅವತ್ತೇ ಹೇಳ್ದಂಗೆ 76ನೇ ಇಸ್ವಿನಲ್ಲಿ ಶುರುವಾಗಿದ್ದು ನಮ್ಮ ಸಂಸ್ಥೆಗೆ ಈಗ 49ನೇ ವಾರ್ಷಿಕೋತ್ಸವ, 49 ವರ್ಷ ಆಯಿತು ನಮ್ಮ ಸಂಸ್ಥೆಗೆ. 24ನೇ ಪ್ರಶಸ್ತಿ ಸಮಾರಂಭ. ಪ್ರತಿ ವರ್ಷವೂ ಕೂಡ ಒಬ್ಬೊಬ್ಬರದ್ದು ಗುರುತಿಸಿ ಕೊಡೋದೇ ಒಂದು ಚಾಲೆಂಜಿಗಿರುತ್ತೆ. ಆಮೇಲೆ ಹೊಸೊಬ್ಬರು ಗುರುತಿಸಿ ಕೊಡ್ತೀವಲ್ಲ, ಅದರಲ್ಲಿ ನಮಗೆ ತುಂಬ ಖುಷಿ ಇದೆ. ಎಲ್ಲ ಖುಷಿ ಪಡ್ತಾರೆ. ಅದಕ್ಕಿಂತ ಇನ್ನೇನು ಬೇಕಲ್ವಾ ಇದಕ್ಕಿಂತನೂ. ನಾವು ಇಡೀ ಸಿನಿಮಾ ನೋಡಿಕೊಂಡಾಗ ವರ್ಷದ ಪೂರ್ತಿ ನೋಡಿದಾಗ ಏನಾಗುತ್ತೆ, ಯಾವುದು ಹಿಟ್ ಸಿನಿಮಾ ಇದೆ ಅಂತ ಕೆಲವ್ರಿಗೆಲ್ಲ ಕೊಟ್ಬಿಡ್ತಾರೆ. ಬಟ್ ನಾವು ಅದನ್ನು ನೋಡಲ್ಲ, ಕಂಪ್ಲೀಟ್ ಒಂದು ರೇಷಿಯೋ ನೋಡ್ತೀವಿ. ಅದ್ರದ್ದು ಏನು ಅಂದರೆ ಒಂದು ಲಿರಿಕ್ಸ್ ಕೊಡಬೇಕಾದ್ರೆ ಅದು ಯಾವುದಕ್ಕೆ ಕೊಟ್ವಿ ನಾವು, ಒಂದು ಸಾಂಗ್ ಹಿಟ್ಟಾಗೋಯ್ತು ಅಂತ ಕೊಡೋದಲ್ಲ, ಅದು ಸಾಹಿತ್ಯಭರಿತವಾಗಿದೆಯಾ, ಅದಕ್ಕೆ ಸಂಗೀತ ಪೂರಕವಾಗಿದೆಯಾ, ಇವೆಲ್ಲ ನೋಡಿಕೊಂಡು ನಮ್ಮ ಜೊತೆ ಚೇತನ್ ಅಡಿಗರಿದ್ದಾರೆ, ಅವರೆಲ್ಲ ಕೂತ್ಕೊಂಡು 1-1.5 ತಿಂಗಳ ಮುಂಚೆ ಎಲ್ಲ ಸ್ಕೂಟ್ನಿ ಮಾಡಿ ಚರ್ಚೆ ಆಗುತ್ತೆ, ಯಾತಕ್ಕೆ ಕೊಡಬೇಕು ಯಾತಕ್ಕೆ ಕೊಡಬಾರ್ದು.
ಇದಕ್ಕೆ ಕೊಟ್ಟರೆ ದಿ ಬೆಸ್ಟ್ ಇದೆ, ಇದಕ್ಕೆ ಕೊಟ್ಟರೆ ಓಕೆ ಅಂತ ಹೇಳಿ ಈ ಥರದಲ್ಲಿ ನೋಡಿಕೊಂಡು ಎಲ್ಲ ಹೊಸೊಬ್ಬರನ್ನೇ ಗುರುತಿಸಿ ಕೊಡೋದ್ರಲ್ಲಿ ನಮ್ಗೆ ತುಂಬಾ ಹೆಮ್ಮೆ ಇದೆ. ಇಲ್ಲ ಅದೇ ನಾನು ಹೇಳ್ದಂಗೆ ನಮ್ಮ ಚಿಕ್ಕಪ್ಪ ನಂಗೆ ಹೇಳ್ಕೊಟ್ಟಿದ್ದು ಒಂದೇ 86 87ರಲ್ಲಿ ದುಡ್ಡು ಹಿಂದೆ ಹೋದರೆ ಬರೀ ಅಲ್ಪಾಯಸಂತೆ, ಒಳ್ಳೆ ಹೆಸರಿಂದ ಹೋದರೆ ದೀರ್ಘಾಯಸಂತೆ, ತುಂಬ ಇರುತ್ತಂತೆ. ಆ ಥರದಲ್ಲಿ ನಾವು ಯಾರೇ ಚಿಕ್ಕವರಾಗಲಿ ದೊಡ್ಡವರಾಗಲಿ ಬಂದಾಗ ಒಂದು ರೆಸ್ಪೆಕ್ಟ್ ಕೊಡೋದಾಗ್ಬೋದು, ಅಥವಾ ಹೊಸ ಜರ್ನಲಿಸ್ಟ್ ಬಂದಾಗ ಅವ್ರಿಗೆ ನಾವು ಇಗ್ನೋರ್ ಮಾಡಲ್ಲ, ಅವ್ರಿಗೆ ನಾವು ಒಂದು ಸ್ಥಾನಮಾನ ಕೊಟ್ಟು ಪ್ರೀತಿ ಮಾಡ್ತೀವಿ. ಯಾಕೆಂದರೆ ಇವತ್ತು ಅವರು ಜೂನಿಯರ್ ಆಗಿ ಬಂದಿರ್ತಾರೆ, ನಾಳೆ ಯಾವ ಪೊಸಿಷನ್ ಬೇಕಾದ್ರೆ ಚೇಂಜ್ ಆಗ್ಬೋದು. ಆ ಥರದ್ದು ನನ್ನ ಕಣ್ಣೆದುರುಗಡೆ ಬೇಕಾದಷ್ಟು ಉದಾಹರಣೆಗಳಾಗಿದೆ. ರಿಪೋರ್ಟರ್ ಆದವರು ಎಡಿಟ್ರುಗಳಾಗಿ, ಒಂದು ಚಾನಲ್ಸ್ ಹೆಡ್ ಆಗಿದ್ದಾರೆ, ಒಂದು ಪತ್ರಿಕೆ ಎಡಿಟರ್ ಆಗಿದ್ದಾರೆ, ಇದೆಲ್ಲ ಹೇಳ್ಕೊಟ್ಟಿದ್ದಾರೆ. ಈ ರೆಪ್ಯುಟೇಷನ್ ಇಟ್ಕೊಡೋದನ್ನೇ ಇಷ್ಟು ವರ್ಷ ನಮ್ಮನ್ನು ಕಾಪಾಡ್ಕೊಂಬಂದಿರೋದು ನಮ್ಮ ಸಂಸ್ಥೆ. ಯಾರೇ ಒಂದು ನಿರ್ಮಾಪಕರಿಗಾಗಲಿ ಅಥವಾ ನಿರ್ದೇಶಕರಾಗಲಿ ಯಾರೇ ಆದರೂ ಕೂಡ ಒಂದು ರೆಸ್ಪೆಕ್ಟ್ ಕೊಡಬೇಕು. ಆ ರೆಸ್ಪೆಕ್ಟ್ ಕೊಟ್ಟರೆ ಆಟೋಮೆಟಿಕ್ಕಾಗಿ ಬೆಲೆ ಬಂದೇ ಬರ್ತದೆ. ಅದು ಕೊಟ್ಕೊಂಬಂದಿರೋದಕ್ಕೆ ಇವತ್ತರೆಗೂ ನಮ್ಮ ಸಂಸ್ಥೆ ನಿಂತ್ಕೊಂಡಿದೆ. ಇಲ್ಲ ಹಾಗೇನಿಲ್ಲ, ಒಂದು ಪ್ರೋಟೋಕಾಲ್ ಪ್ರಕಾರ ನಾವು ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ನಿರ್ಮಾಪಕ ಸಂಘದ ಅಧ್ಯಕ್ಷರನ್ನ ನಾನು ಕರಿತೀನಿ ಆ ವರ್ಷದಲ್ಲಿ ಯಾರು ಇರ್ತಾರೋ ಅಂಥೇಳಿ. ಇನ್ನು ನಮ್ಮ ಕೆಲಸ ಕೂಡ ನಿರ್ಮಾಪಕ ಸಂಘದ ಅಧ್ಯಕ್ಷರು, ಚೇಂಬರ್ ಅಧ್ಯಕ್ಷರನ್ನ ನಾನು ಕರಿತೀನಿ. ಅದು ಬಿಟ್ಟು ಯಾರು ಇದ್ದಾರೆ, ಯಾರೋ ಒಬ್ಬರು ಸೆಲೆಬ್ರಿಟಿ ಬೇಕಲ್ಲ. ಈಗ ಹೊಸಬ್ರೆಲ್ಲ ಬಂದಿರ್ತಾರೆ. ಇವತ್ತು ನೀವು ನೋಡ್ದಂಗೆ ಎಷ್ಟೊಂದು ಜನ ಹೊಸಬ್ರುಗಳು ಫಸ್ಟ್ ಪ್ರಶಸ್ತಿ ಅಂದರು, ಯಾರಿಗೂ ಗೊತ್ತಿರಲ್ಲ ಪಾಪ. ಅಟ್ಲೀಸ್ಟ್ ಅವರು ಸೆಲೆಬ್ರಿಟಿ ಕೈಲಿ ಕೊಡ್ತು ಅಂತಂದರೆ ಏನೋ ಅವ್ರಿಗೆ ಒಂದು ಉತ್ತೇಜನ ಕೊಟ್ಟಂಗೆ ಆಗುತ್ತೆ, ಒಂದು ಹುಮ್ಮಸ್ ಕೊಟ್ಟಂಗೆ ಆಗುತ್ತೆ. ಪ್ರಚಾರ ದೃಷ್ಟಿ ಅನ್ನೋದು ಬಿಟ್ಬಿಡಿ, ಯಾರೇ ಬಂದರೂ ಕೂಡ ಪ್ರಚಾರ ಕೊಟ್ಟೇ ಕೊಡ್ತೀರಿ. ಈಗ ನೀವು ಪ್ರಚಾರ ಕೊಟ್ಟೇ ಕೊಡ್ತೀರಿ ನಮ್ಮ ಸಂಸ್ಥೆ ಇರೋದ್ರಿಂದ. ಸೊ ಅಂಥವ್ರಿಗೆ ನಾವು ಒಬ್ಬ ಸೆಲೆಬ್ರಿಟೀಸ್ ಕರೆದು ಕೊಡ್ತು ಅಂತಂದರೆ ಒಂದು ನೆನಪಲ್ಲಿ ಉಳಿಯುತ್ತೆ ಅನ್ನೋ ಒಂದು ಉದ್ದೇಶ ಅಷ್ಟೇ, ಬೇರೆ ಇನ್ನೇನಿಲ್ಲ. ಇಲ್ಲ ಆವಾಗ ನಿಜವಾಗ್ಲೂ ಒಂದು ಹೊಂದಾಣಿಕೆ ಇತ್ತು, ಪರಸ್ಪರ ಸಂಬಂಧಗಳಿತ್ತು, ವ್ಯಕ್ತಿಗೆ ಬೆಲೆ ಇತ್ತು, ಎಲ್ಲ ಕೈಗೆ ಸಿಗೋರು. ಯಾರೇ ಆರ್ಟಿಸ್ಟ್ ಆಗಲಿ, ನಿರ್ದೇಶಕರಾಗಲಿ ಕೈಗೆ ಸಿಗೋರು. ನಿಮ್ಮದೇನೋ ಒಂದು ಕೋಟ್ ತೊಗೋಬೇಕು ಅಥವಾ ಏನೋ ಮಾತಾಡಿಸ್ಬೇಕು ಅಂದರೆ ಸಿಗೋರು. ಇವಾಗ ಹಾಗಲ್ಲ, ಈಗ ಕಾಲ ಸ್ವಲ್ಪ ಬದಲಾಗಿದೆ. ಈಗ ಯಾರ್ಯಾರು ನಾವು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಮ್ಯಾನೇಜರ್ ಥ್ರೂ ಹೋಗಬೇಕು, ಆಯಿತಾ. ನಾವು ಕೇಳೋದು ಯಾತಕ್ಕೆ ಕೇಳ್ತೀವಿ, ಈಗ ಯಾರೋ ಮಾಧ್ಯಮದವರು ಏನೋ ಒಂದು ಕೋಟ್ ಕೇಳಿರ್ತಾರೆ ಅಥವಾ ಒಂದು ಇಂಟರ್ವ್ಯೂ ಕೇಳೋಕ್ಕೋಸ್ಕರ ಕೇಳಿರ್ತಾರೆ. ಆ ಉದ್ದೇಶದಿಂದ ಹೇಳ್ತೀವಿ. ಹಿಂದೆ ಇದ್ದಿದ್ದು ಕಾಲ ಚೆನ್ನಾಗಿತ್ತು. ನಾವು ನಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ ಅಷ್ಟೇ ಮೇಡಮ್. ಈಗ ನಾವು ಹೆಂಗೆ ಸಂಬಂಧ ಇಟ್ಕೋತೀವಿ ಆರ್ಟಿಸ್ಟ್ಗಳಿಗಾಗಲಿ ಅಥವಾ ಪ್ರೊಡ್ಯೂಸರ್ಸ್ ಆಗಲಿ ಅಥವಾ ನಿರ್ದೇಶಕರ ಜೊತೆ ಇದ್ದಾಗ ಸ್ಪಂದಿಸ್ತಾರೆ ಖಂಡಿತವಾಗ್ಲೂ ಕೂಡ. ನಮಗೆ ಆ ಥರದ್ದು ಯಾವ ಸಂದರ್ಭನೂ ಬಂದಿಲ್ಲ. ಯಾಕೆಂದರೆ ನಮಗೆ 49 ವರ್ಷದಿಂದನೂ ಒಂದಲ್ಲ ಒಂದು ರೀತಿ ಎಲ್ಲ ಸ್ಪಂದಿಸ್ಕೊಂಡೇ ಬಂದಿದ್ದಾರೆ. ಹಾಗಾಗಿ ನನಗೆ ಅದು ಯಾವತ್ತೂ ಎಫೆಕ್ಟ್ ಆಗಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.